ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಒಂದು ಶ್ಲೋಕ ಇದೆ. ಸಾಮಾನ್ಯವಾಗಿ ಆಯುರ್ವೇದ ಬಗ್ಗೆ ಆಯುರ್ವೇದವರೇ ಮಾತಾಡ್ತೇವೆ. ಇದರಲ್ಲಿ ಹಾಗಲ್ಲ. ಇದರಲ್ಲಿ 10ಕ್ಕೂ ಹೆಚ್ಚು ದೇಶ ವಿದೇಶದ ಖ್ಯಾತ ಅಲೋಪತಿಯ ವೈದ್ಯರು ಬಂದು ಆಯುರ್ವೇದ ಬಗ್ಗೆ ಮಾತಾಡ್ತಾರೆ. ಆಯುರ್ವೇದ ಯಾಕೆ ಬೇಕು ಇವತ್ತು, ಆಯುರ್ವೇದದ ಪ್ರಯೋಜನ ಏನು, ಆಯುರ್ವೇದ ಮಹತ್ವ ಏನು, ಇದೆಲ್ಲವನ್ನ ಖ್ಯಾತ ಅಲೋಪತಿಯ ವೈದ್ಯರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬರೀ ಆಯುರ್ವೇದ ವೈದ್ಯರು ಅಷ್ಟೇ ಅಲ್ಲದೇನೆ ಅಲೋಪತಿಯ ವೈದ್ಯರು ಕೂಡ ಬಂದು ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರಿ. ಹಾಗಿದ್ರೆ ಯೂಶ್ವಲಿ ನಾವು ಏನು ಗಮನಿಸ್ತೀವಿ ಅಂತಂದರೆ ಒಂದು ವೈದ್ಯ ಪದ್ಧತಿಗೂ ಇನ್ನೊಂದಕ್ಕೂ ಕಾಂಪಿಟಿಷನ್, ಬಟ್ ಇಲ್ಲಿ ಅದನ್ನು ಕಾಣ್ತಾ ಇಲ್ಲ. ಅದು ಕಾರಣ ಏನು? ಎಲ್ಲವನ್ನು ಸಮಗ್ರವಾಗಿ ವಿವರಣೆ ಕೊಟ್ಟಿರುವಂಥದ್ದು ಆಯುರ್ವೇದ. ಹಾಗಾಗಿ ಹರದಿನ ಆಯುರ್ವೇದ, ಹರಗರ ಆಯುರ್ವೇದ, ಎಲ್ಲ ದಿನ ಕೂಡ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇಟ್ಕೊಂಡ್ರೆ ನಮ್ಮ ಭವಿಷ್ಯ ತುಂಬ ಸ್ವಸ್ಥಕರವಾಗಿರ್ತದೆ ಅಂತ. ಅಂದರೆ ಆಯುರ್ವೇದ ಅಂದರೆ ಅವರು ಕೊಡುವಂಥ ಔಷಧಿ ಮಾತ್ರ ಅಲ್ಲ, ನಮ್ಮ ಆಹಾರವೂ ಕೂಡ ಔಷಧಿಯಾಗಿಯೇ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳುತ್ತೆ. ಸಮಾನ ಗೌರವ ಕೊಡುವಂಥ ಸಮಾನ ಗೌರವ ಸಮ್ಮಾನ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಅಂದರೆ ಅಲೋಪತಿಯ ವೈದ್ಯರಿಗೆ, ಹೋಮಿಯೋಪತಿ ವೈದ್ಯರಿಗೆ, ಆಮೇಲೆ ಯುನಾನಿ ವೈದ್ಯರಿಗೆ, ನ್ಯಾಚುರೋಪತಿ ವೈದ್ಯರಿಗೆ ಅಲ್ಲಿ ಸಮ್ಮಾನ ಮಾಡ್ತೇವೆ. ಅಂದರೆ ಎಲ್ಲ ವೈದ್ಯ ಪದ್ಧತಿಗಳನ್ನು ನಾವು ಗೌರವದಿಂದ ಕಾಣ್ತೇವೆ ಅಂತ ಹೇಳುವ ಸಂದೇಶ ಸಮಾಜಕ್ಕೆ ಹೋಗಲಿ. ಭಾರತದಲ್ಲಿ ಮೇ ಬಿ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಇರ್ಬೋದು, ಅದರ ಉಲ್ಟಾ ನಡೆಯುತ್ತಲ್ಲ. ಅದು ಯಾಕೆಂತ ಹೇಳಿ ಆಯುರ್ವೇದ ವೈದ್ಯರು ತುಂಬಾ ಸಲ ನಾವು ರೇಡ್ಗಳು ಅದೆಲ್ಲ ನೋಡ್ತೀವಿ. ಆಹಾರವನ್ನೇ ಸತ್ವಯುತ ಮಾಡಿ ಜೀವನ ಶೈಲಿಯನ್ನೇ ಸರಿ ಮಾಡ್ಕೊಂಡ್ರೆ ಇದು ಯಾವುದು ಅಗತ್ಯ ಇಲ್ಲ ಅಂತ ನೀವು ಹೇಳೋದು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲ ಪ್ರದೀಪ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಆರೋಗ್ಯದತ್ತ ಮುಖ ಮಾಡೋದಕ್ಕಿದ್ದೇವೆ. ಹಾಗೆ ನೋಡೋದಾದರೆ ನಿತ್ಯವೂ ನಮಗೆ ಆರೋಗ್ಯದ ಬಗ್ಗೆ ಯೋಚನೆ, ಕಾಳಜಿ ಬೇಕೇ ಬೇಕಾಗತ್ತೆ. ಆದರೆ ಇವತ್ತು ನಾವು ಮಾತಾಡ್ತಿರೋದು ಆಯುರ್ವೇದದ ಬಗ್ಗೆ. ಆಯುರ್ವೇದ ವಿಶ್ವದಾದ್ಯಂತ ಪಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವೈದ್ಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ವಿಶ್ವದಾದ್ಯಂತ ಹೇಗೆ ಪಸರಿಸೋದು ಹಾಗೂ ವಿಶ್ವದ ಗಮನವನ್ನು ಹೇಗೆ ಆಯುರ್ವೇದದತ್ತ ಸೆಳೆಯೋದು, ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರವನ್ನು ಕಂಡುಕೊಳ್ಳೋಣ. ನಾವು ಡಾಕ್ಟರ್ ಗಿರಿಧರ್ ಕಜೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಯುರ್ವೇದದ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಾ. ಆದರೆ ಈಗ ಈ ಕ್ಷಣ ಇನ್ನಷ್ಟು ವಿಶೇಷ. ನಾನು ಹೇಳಲ್ಲ, ನೀವೇ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. 2003ನೇ ಇಸವಿಯಲ್ಲಿ ಫಸ್ಟ್ ಆಯುರ್ವೇದ ವರ್ಲ್ಡ್ ಸಮ್ಮಿಟ್ ಅಂತ ಬೆಂಗಳೂರಿನ ಟಾಟಾ ಆಡಿಟೋರಿಯಂನಲ್ಲಿ ಆರ್ಗನೈಸ್ ಮಾಡಿತ್ತು. ಅದು ಆಯುರ್ವೇದ ಇತಿಹಾಸದಲ್ಲಿ ಅಧಿಕೃತವಾಗಿ ದಾಖಲೆ ಪ್ರಕಾರ ಅದು 2ನೇ ವಿಶ್ವ ಸಮ್ಮೇಳನ. ಅದಕ್ಕಿಂತ ಮೊದಲು ಕೇರಳದಲ್ಲಿ ಕೇವಲ 3 ತಿಂಗಳ ಮೊದಲು ಕೇರಳದಲ್ಲಿ ಕೇಂದ್ರ ಸರ್ಕಾರ ಆಯೋಜನೆ ಮಾಡಿತ್ತು. ಆದರೆ ಫಸ್ಟಿಗೆ ಅನೌನ್ಸ್ ಆದ ವರ್ಲ್ಡ್ ಕಾನ್ಫರೆನ್ಸ್ ಅಂದರೆ ನಾವು ಮಾಡಿದ್ದೆ. ಫಸ್ಟಿಗೆ ಅನೌನ್ಸ್ ಆದ್ದು ಕರ್ನಾಟಕದಲ್ಲಿ ನಡೆದ ಪ್ರಪ್ರಥಮ ವಿಶ್ವ ಸಮ್ಮೇಳನ. ಆಮೇಲೆ 2014ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರ ವರ್ಲ್ಡ್ ಆಯುರ್ವೇದ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಮಾಡಿತ್ತು. 11 ವರ್ಷದ ಮತ್ತೆ. ಈಗ ಪುನಃ 11 ವರ್ಷ ಮತ್ತೆ ಗ್ಯಾಪ್ ಆಗಿ ಈ ಸೆಕೆಂಡ್ ಆಯುರ್ವೇದ ವರ್ಲ್ಡ್ ಸಮಿಟನ್ನು ಆಯೋಜನೆ ಮಾಡ್ತಾ ಇದೆ. ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಆಯುರ್ವೇದ ಬಗ್ಗೆ ಆಯುರ್ವೇದವರೇ ಮಾತಾಡ್ತೇವೆ. ಇದರಲ್ಲಿ ಹಾಗಲ್ಲ. ಇದರಲ್ಲಿ 10ಕ್ಕೂ ಹೆಚ್ಚು ದೇಶ ವಿದೇಶದ ಖ್ಯಾತ ಅಲೋಪತಿಯ ವೈದ್ಯರು ಬಂದು ಆಯುರ್ವೇದ ಬಗ್ಗೆ ಮಾತಾಡ್ತಾರೆ. ಆಯುರ್ವೇದ ಯಾಕೆ ಬೇಕು ಇವತ್ತು, ಆಯುರ್ವೇದದ ಪ್ರಯೋಜನ ಏನು, ಆಯುರ್ವೇದ ಮಹತ್ವ ಏನು, ಇದೆಲ್ಲವನ್ನು ಖ್ಯಾತ ಅಲೋಪತಿಯ ವೈದ್ಯರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅದು ಒಂದು. ಎರಡನೇದು, ಸಾಮಾನ್ಯವಾಗಿ ಮೆಡಿಕಲ್ ಕಾನ್ಫರೆನ್ಸ್ ಅಂತೇಳಿದರೆ ಅದು ವೈದ್ಯರಿಗೆ ಮತ್ತು ಕ್ಷೇತ್ರಕ್ಕಷ್ಟೇ ಸಂಬಂಧಪಟ್ಟಿರ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡೋರು ಇರ್ಬೋದು, ಕಂಪನಿಗಳಿರ್ಬೋದು, ಅಥವಾ ಯಾರೋ ಕಾಲೇಜುಗಳು, ಲೆಕ್ಚರರ್ಸು ಮತ್ತು ಪ್ರಾಕ್ಟಿಷನರ್ಸು, ಹೀಗೆ ಅಷ್ಟಕ್ಕೆ ಸೀಮಿತ ಆಗಿರ್ತದೆ. ವೈದ್ಯಕೀಯ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿರ್ತದೆ. ಆದರೆ ಇದು ಒಂದು ಆಯುರ್ವೇದ ಉತ್ಸವದ ರೀತಿಯಲ್ಲಿ ನಡೆಸ್ತಾ ಇದೆ. ಸಮ್ಮೇಳನ ಅನ್ನೋದಕ್ಕಿಂತ ಹೆಚ್ಚು ಇದು ಉತ್ಸವ. ಹೌದು, ಆಯುರ್ವೇದ ಉತ್ಸವ ಅಂತ ಹೇಳ್ಬೋದು. ಅಂದರೆ ಜನರ ಪಾಲ್ಗೊಳ್ಳುವಿಕೆ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಲಕ್ಷಾಂತರ ಜನರು ಭಾಗವಹಿಸಲಿಕ್ಕಿದ್ದಾರೆ. ಅತಿ ಹೆಚ್ಚು ಡೆಲಿಗೇಟ್ಸ್ ಕೂಡ, ಪ್ರತಿನಿಧಿಗಳು ಕೂಡ ಅತ್ಯಂತ ಹೆಚ್ಚು ಭಾಗವಹಿಸ್ತಾ ಇರೋ ಸಮ್ಮೇಳನ. ಹಾಗೆ ವೈದ್ಯಕೀಯವಾಗಿ ಕೂಡ ಅದು ತುಂಬ ಹೆಚ್ಚು ಸಂಖ್ಯೆಯಲ್ಲಿ ವೈದ್ಯರು, ಇಲ್ಲಿ ತನಕದ ಹಿಸ್ಟ್ರಿಯಲ್ಲಿ ಎಲ್ಲ ಇಲ್ಲಿ ತನಕ ಸುಮಾರು ಕೇಂದ್ರ ಸರ್ಕಾರ 10 ಬಾರಿ ವರ್ಲ್ಡ್ ಆಯುರ್ವೇದ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದೆ. ಕೇರಳ ಸರ್ಕಾರ ಗ್ಲೋಬಲ್ ಆಯುರ್ವೇದ ಫೆಸ್ಟ್ ಅಂತ ಹೇಳೋ ಹೆಸರಿನಲ್ಲಿ 5 ಬಾರಿ ಮಾಡಿದೆ. ನಾವು ಹಿಂದೆ ಮಾಡಿದ್ದು. ಹಾಗೆ ಒಟ್ಟು 16 ಬಾರಿ ಆಗಿದೆ. ಅದೆಲ್ಲದಕ್ಕಿಂತಲೂ ಅತ್ಯಂತ ದೊಡ್ಡ ರೀತಿಯಲ್ಲಿ, ಅಂದರೆ ಸಂಖ್ಯಾ ದೃಷ್ಟಿಯಿಂದ ಕೂಡ
ಅತ್ಯಂತ ಹೆಚ್ಚು ಪ್ರತಿನಿಧಿಗಳು, ಅಂದರೆ ಸುಮಾರು 5,000ಕ್ಕೆ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇರುವಂಥ ಸಮ್ಮೇಳನ ಇದು. ಜನರು ಕೂಡ ಪಾಲ್ಗೊಳ್ಳುವಿಕೆ ನೋಡಿದರೂ ಕೂಡ ಒಂದು 4-5 ಲಕ್ಷ ಜನರಾದರೂ ಕನಿಷ್ಠ ಪಕ್ಷ ಭಾಗವಹಿಸಲಿಕ್ಕಿದ್ದಾರೆ. ಅಷ್ಟು ನಿರೀಕ್ಷೆ ಇದೆ. ಹೌದು, ಅಂದರೆ ಅತ್ಯಂತ ದೊಡ್ಡ ರೀತಿಯಲ್ಲಿ ನಡೆಯುವಂಥದ್ದು. ಆಮೇಲೆ ಕಾರ್ಯಕ್ರಮವನ್ನು ನೋಡಿದರೆ, ಅದರ ರೂಪುರೇಷೆ ಎಲ್ಲ ನೋಡಿದರೆ, ಜನರು ಕೂಡ ಬಂದು ಆಯುರ್ವೇದವನ್ನು ತುಂಬ ಅದನ್ನು ಖುಷಿ ಪಡೋ ರೀತಿಯಲ್ಲಿ, ಆಯುರ್ವೇದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ, ಮತ್ತು ಕೇವಲ ಆಯುರ್ವೇದ ಅಂತಲ್ಲ, ಅದರ ಥೀಮೇ ಹಾಗೆ. ಈ ಸಮ್ಮಿಟಿಗೆ ಥೀಮ್ ಕೊಟ್ಟಿರೋದೇನು ಅಂತ ಹೇಳಿದರೆ, ಅದರ ಮುಖ್ಯ ವಿಷಯ ಆಯುರ್ವೇದ ಫಾರ್ ಎ ಹೆಲ್ದಿ ಫ್ಯೂಚರ್ ಅಂತ. ಮುಂದಿನ ನಮ್ಮ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಆದರೆ, ಆರೋಗ್ಯಕರವಾಗಿರುವ ಇರಬೇಕು ಅಂತ ಆದರೆ ಆಯುರ್ವೇದ ಹೇಗೆ ಅನುಕೂಲ ಮಾಡಿಕೊಡ್ತದೆ. ಈಗ ನಮ್ಮ ಫಿಟ್ನೆಸ್ ತುಂಬ ಚೆನ್ನಾಗಿರಬೇಕು ಅಂತ ಆದರೆ ಏನೆಲ್ಲ ಮಾಡಬೇಕು. ಈಗ ಯಂಗ್ಸ್ಟರ್ಸ್ ಇರ್ಬೋದು, ಅವರು ಫಿಟ್ನೆಸ್ ಅಂತ ಹೇಳಿದ ತಕ್ಷಣ ಏನೇನೋ ಮಾಡಿದರೆ ಫಿಟ್ನೆಸ್ ಬರೋದಿಲ್ಲ. ಹಾಗಾದರೆ ಶಾಶ್ವತ ರೀತಿಯಲ್ಲಿ ಒಪ್ಕೊಂಡಂತಹ ಕೆಲವೊಂದಷ್ಟು ಸಿದ್ಧಾಂತಗಳನ್ನು ಆಯುರ್ವೇದ ಹೇಳಿದೆ. ಅದನ್ನು ಪಾಲನೆ ಮಾಡೋದ್ರಿಂದಾಗಿ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು. ಎರಡನೇದ್ದು, ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಕಾಯಿಲೆ ಬಂದ ಸಂದರ್ಭದಲ್ಲಿ ಅದನ್ನು ಬೇರು ಸಹಿತ ಅದನ್ನು ದೇಹದಿಂದ ಹೊರ ಹಾಕಲಿಕ್ಕೆ ಅನುವು ಮಾಡಿಕೊಡ್ತದೆ. ಹೀಗೆ ಎಲ್ಲ ಕಾರಣಗಳಿಂದಾಗಿ ಆಯುರ್ವೇದವನ್ನು ನಾವು ಸರಿಯಾಗಿ ಅಳವಡಿಸ್ಕೊಂಡ್ರೆ ಅದರ ಪ್ರಯೋಜನ ತುಂಬ ಜಾಸ್ತಿ ಇದೆ. ಒಂದು ವಿಶೇಷತೆ ಇದೆ. ಒಂದು 4-5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಆಯುರ್ವೇದ ಡೇ, ಆಯುರ್ವೇದ ದಿನಾಚರಣೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈಗ ಕಳೆದ ಒಂದು 10 ವರ್ಷಗಳಿಂದ, 4 ವರ್ಷಗಳ ಹಿಂದೆ ಒಂದು ಘೋಷವಾಕ್ಯವನ್ನು ಹೇಳಿತು, ಹರ್ದಿನ ಆಯುರ್ವೇದ ಹರ್ಗರ ಆಯುರ್ವೇದ ಅಂತ. ಹರ್ದಿನ ಆಯುರ್ವೇದ, ಪ್ರತಿನಿತ್ಯ ಆಯುರ್ವೇದ, ನಮ್ಮ ಬಾಳಿನಲ್ಲಿ ಪ್ರತಿನಿತ್ಯ ಆಯುರ್ವೇದ. ಹರ್ಗರ ಆಯುರ್ವೇದ, ಪ್ರತಿ ಮನೆಗಳಲ್ಲಿ ಕೂಡ ಆಯುರ್ವೇದ. ಈ ಜಗತ್ತಿನಲ್ಲಿ ಸುಮಾರು ಒಂದು 250ಕ್ಕಿಂತಲೂ ಹೆಚ್ಚು ವೈದ್ಯ ಪದ್ಧತಿ ಇದೆ. ಅಲ್ಲ, ಚಿಕ್ಕ ಪುಟ್ಟದು ಸೇರಿ 250ಕ್ಕೂ ಹೆಚ್ಚಿದೆ. ಅದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಪಿ ಯಾವುದು ಮುಂಚೂಣಿಯಲ್ಲಿರುವಂಥ ಪದ್ಧತಿಗಳು ಒಂದು 6-7 ಇದೆ. ಅದರಲ್ಲಿ ಆಯುರ್ವೇದ ಕೂಡ ಒಂದು. ಚೈನಾದಲ್ಲಿ ಚೈನೀಸ್ ಮೆಡಿಸಿನ್ ಇದೆ, ಹರ್ಬಲ್ ಮೆಡಿಸಿನ್. ಅದು ಕೂಡ ತುಂಬ ಪ್ರಚಾರವನ್ನು ಪಡ್ಕೊಂಡಿರುವಂಥದ್ದು. ಎಲ್ಲ ಜಗತ್ತಿನಾದ್ಯಂತ ಅದನ್ನು ಅಳವಡಿಕೆ ಮಾಡ್ಕೊಳ್ತಾರೆ ಜನರು. ಎಲೋಪತಿ ಇದೆ, ಹೋಮಿಯೋಪತಿ ಇದೆ, ಹೀಗೆ ಕೆಲವೊಂದಷ್ಟು ವೈದ್ಯ ಪದ್ಧತಿಗಳು. ಇದಿಷ್ಟು ವೈದ್ಯ ಪದ್ಧತಿಗಳಲ್ಲಿ ಈ ಘೋಷವಾಕ್ಯವನ್ನು ಕೇವಲ ಆಯುರ್ವೇದಕ್ಕೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ. ಈಗ ಹರ್ದಿನ ಎಲೋಪತಿ, ಹರ್ಗರ್ ಎಲೋಪತಿ ಅಂದರೆ ಎಲ್ಲರೂ ಕಾಯಿಲೆ ಇರೋರು ಅಂತ ಆಯಿತು. ಹರ್ದಿನ ಹೋಮಿಯೋಪತಿ, ಹರ್ಗರ್ ಪ್ರಶ್ನೆ ಅದೇ ಇತ್ತು, ಅದು ಹೇಗೆ ನಿತ್ಯ ಹಾಗಿದ್ರೆ ಔಷಧಿ ತಗೊಳ್ಬೇಕಾ ಅನ್ನೋದು. ಹಾಗೆ. ಆದರೆ ಆಯುರ್ವೇದ ಅಂತ ಹೇಳಿದರೆ ಕಾಯಿಲೆ ಇರುವವರು ಹೇಗೂ ಬಳಕೆ ಮಾಡ್ಕೊಳ್ಬೋದು, ಕಾಯಿಲೆ ಇಲ್ಲದವರು ಕೂಡ ಅಳವಡಿಕೆ ಮಾಡ್ಕೊಳ್ಬೋದು ಅಂತ. ಅದು ಆ ವಿಶೇಷತೆ ಆಯುರ್ವೇದದ್ದು ಮಾತ್ರ. ಅದು ಯಾಕೆ ಅದಕ್ಕೆ ಮಹತ್ವ ಇದೆ ಅಂತ ಹೇಳಿದರೆ, ಈಗ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್, ಯಾವುದೋ ಈ ಒಂದು ಸಮಯದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ನೀವು ದೇಶದಾದ್ಯಂತ ಅಥವಾ ಜಗತ್ತಿನಾದ್ಯಂತ ಒಂದು ಸರ್ವೆ ಮಾಡಿದರೆ 25% ಕಡಿಮೆ ಜನರು ಮಾತ್ರ ರೋಗದಲ್ಲಿ ಬಳಲ್ತಾ ಇರೋದು. ಈಗ ನೀವು ಒಂದು ಸ್ಕೂಲಿಗೆ ಹೋದರೆ ಚಿಕ್ಕ ಮಕ್ಕಳಲ್ಲಿ ಅದು ಇನ್ನೂ ಕಡಿಮೆ ಇರ್ತದೆ. ಒಂದು ದಿವಸ ಆರೋಗ್ಯ ಕಾರಣದಿಂದಾಗಿ ರಜೆ ಹಾಕಿರೋರ ಸಂಖ್ಯೆ ಕೇವಲ ಒಂದು 3-4% ಇರ್ತದೆ ಅಷ್ಟೇ. ಒಂದೇ ಕಂಪನಿಗೆ ಹೋಗಿ ನೋಡಿದರೆ ಅಲ್ಲಿ ಕೂಡ ಅಷ್ಟೇ ಇರೋದು. ಇನ್ನು ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ, 50ರ ಮೇಲೆ ಹೋದಾಗೆ ಸ್ವಲ್ಪ ರಜೆ ಹಾಕೋದು, ಕಾಯಿಲೆಗಳಿಂದ ಬಳಲುವುದು, ಇದೆಲ್ಲ ಸ್ವಲ್ಪ ಹೆಚ್ಚು ಸಮಯ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ನೀವು ಓವರಾಲ್ ನೋಡಿದರೆ, ಇಡೀ ಒಂದು ದೂರದಿಂದ ಒಂದು ದೃಷ್ಟಿ ಇಟ್ಟು ನೋಡಿದರೆ 25%ಕ್ಕಿಂತಲೂ ಕಡಿಮೆ ಜನರು ಮಾತ್ರ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಸಫರ್ ಆಗ್ತಾ ಇರುವಂಥದ್ದು. ಅಂದರೆ ಔಷಧ ತಗೊಳ್ತಾ ಇರೋರು ಅಷ್ಟೇ ಜನ ನಿರಂತರವಾಗಿ. ಹೌದು, ಅಲ್ಲ, ನಿರಂತರವಾಗಿರ್ಬೋದು, ಆ ಕ್ಷಣದಲ್ಲಿರ್ಬೋದು. ಹೌದು. ಈ ಉಳಿದ 75% ಜನರು ಆರೋಗ್ಯವಂತ, ಅಂದರೆ ಏನು ಔಷಧ ತಗೊಳ್ತಾ ಇರೋದಿಲ್ಲ, ಚೆನ್ನಾಗಿ ಅವರವ್ರು ಕೆಲಸ ಮಾಡ್ಕೊಳ್ತಾ ಇರ್ತಾರೆ, ಎಲ್ಲ ಹೆಲ್ದಿ ಇರ್ತಾರೆ. ಏನೋ ಒಂದು ಚಿಕ್ಕ ಪುಟ್ಟದ ಅವಾಗ ಬರೋದು, ಅದು ಬೇರೆ. ಅದು 25%ದಲ್ಲಿ ಬಂತು. ಈ ಜ್ವರ, ಪ್ರತಿನಿತ್ಯ ಹೊಟ್ಟೆ ನೋವು ಇತ್ಯಾದಿಗಳು ಕೂಡ ಅದರಲ್ಲೇ ಬಂತು. ಸೊ ಏನೂ ತೊಂದರೆ ಇಲ್ಲದೆ ಈಗ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ, ನಾನು ಫಿಟ್ ಇದ್ದೇನೆ ಅಂತ ಹೇಳೋರು 75%ಕ್ಕಿಂತಲೂ ಜಾಸ್ತಿ ಜನ ಇದ್ದಾರೆ. ಹಾಗಾದ್ರೆ ಅವರಿಗೇನು, ಅವರಿಗೆ ಈ ವೈದ್ಯ ಪದ್ಧತಿಗಳು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದು ಆಯುರ್ವೇದದಲ್ಲಿ ಹೇಳಿರೋದು. ಸ್ವಸ್ಥವೃತ್ತ, ಸದ್ವೃತ್ತ, ದಿನಚರ್ಯೆ, ಋತುಚರ್ಯೆ, ರಾತ್ರಿಚರ್ಯೆ, ಹೀಗೆ ಅನೇಕ ವಿಚಾರಗಳನ್ನು ನಾವು ಪ್ರತಿನಿತ್ಯ ಏನು ಮಾಡಬೇಕು, ಏನೆಲ್ಲ ವಿಶೇಷ ಆಚರಣೆಗಳನ್ನು ಮಾಡಬೇಕು, ಮಾಡಿದರೆ ನಾವು ಹೆಲ್ದಿಯಾಗಿರ್ಲಿಕ್ಕೆ ಆಗ್ತದೆ. ರಾತ್ರಿಚರ್ಯೆ, ರಾತ್ರಿ ಹೇಗಿರಬೇಕು, ಅದು ಕೇವಲ ಮಲಗೋದು ಮಾತ್ರ ಅಲ್ಲ, ಬೇರೆ ಅನೇಕ ವಿಚಾರಗಳನ್ನು ಹೇಳಿದೆ. ಎಷ್ಟು ಮಲಗಬೇಕು ಅಂತ ಹೇಳೋದ್ರಿಂದ ಸೇರಿ ಬೇರೆ ಬೇರೆ, ಅದು ಆ ವಿಷಯ ಮಂಡನೆ ಅಂತ ಹೇಳುವಂಥದ್ದು ಅದ್ಭುತವಾದದ್ದು. ವೈಜ್ಞಾನಿಕ ಉನ್ನತಿಯನ್ನು ತೋರಿಸ್ತದೆ ಭಾರತದಲ್ಲಿ ಹೇಗಿತ್ತು ಅಂತ ಹೇಳೋದನ್ನು. ಆಮೇಲೆ ಋತುಚರ್ಯೆ, ಕಾಲಕ್ಕೆ ಸರಿಯಾಗಿ ನಾವು ಹೇಗಿರೋದು ಅಂತ. ಅಂದರೆ ಈಗ ನಾವು ಎಷ್ಟೋ ಬಾರಿ ಫುಡ್ ತಗೊಳ್ಳುವಾಗ ಆ ಫುಡ್ಡಿನ ಕ್ಯಾಲರಿ ಎಷ್ಟು, ಫುಡ್ಡಿನಲ್ಲಿ ಯಾವ್ಯಾವ ಅಂಶಗಳಿದೆ, ಇದೆಲ್ಲ ನೋಡಿ ಕೆಮಿಕಲ್ಸ್, ಏನೇನು ಘಟಕ ದ್ರವ್ಯ ಇದೆ, ಎಷ್ಟು ಗ್ರಾಮ್ ಇದೆ ಅಂತಲೂ ಕೂಡ ತೂಕ ಹಾಕಿ ಎಲ್ಲ ತಿಂತಾರೆ. ಆದರೆ ಅದೇ ಆಹಾರ ಅದುವೇ, ಹೌದು, ಕಾಲ ಬೇರೆ.
ನೀವು ಚಳಿಗಾಲದಲ್ಲಿ ತಗೊಳ್ಳೋ ಒಂದು ಪ್ರೋಟೀನನ್ನು ಜಾಸ್ತಿ ತಗೊಂಡ್ರೆ ಆಗುವ ಪರಿಣಾಮ ಬೇರೆ ದೇಹದ ಮೇಲೆ, ಬೇಸಿಗೆ ಕಾಲದಲ್ಲಿ ಆಗುವ ಪರಿಣಾಮ ಬೇರೆ. ಆಹಾರ ಅದುವೇ ಇರ್ತದೆ. ಹೌದು. ಹಾಗಾದರೆ ಒಂದೇ ಆಹಾರ ನಮ್ಮ ದೇಹದಲ್ಲಿ ವಿಚಿತ್ರ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ವರ್ತಿಸ್ತದೆ ಕಾಲಕ್ಕನುಗುಣವಾಗಿ. ಅದಷ್ಟೇ ಅಲ್ಲ, ಆಹಾರ ವಸ್ತು ಕೂಡ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಗುಣಗಳನ್ನು ಪಡ್ಕೊಳ್ತದೆ. ಇದು ಆಯುರ್ವೇದ ಹೇಳಿದ್ದು. ಹಾಗಾಗಿ ನಮ್ಮ ದೇಹದಲ್ಲಿ ಒಂದು ಆಹಾರ ತಗೊಂಡಾಗ ಆಗುವ ವರ್ತನೆ ಅದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಆಹಾರ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದರ ಗುಣವನ್ನು ಪಡ್ಕೊಳ್ತದೆ. ಅಂದರೆ ಆಯುರ್ವೇದ ಅಂದರೆ ಅವರು ಕೊಡುವಂಥ ಔಷಧಿ ಮಾತ್ರ ಅಲ್ಲ, ನಮ್ಮ ಆಹಾರವೂ ಕೂಡ ಔಷಧಿಯಾಗಿಯೇ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳುತ್ತೆ. ಹೌದು, ಬರೀ ಆಹಾರ ಮಾತ್ರ ಅಲ್ಲ, ನಮ್ಮ ದಿನನಿತ್ಯ ನಾವು ಮಾಡುವ ವ್ಯವಹಾರಗಳು, ನಮ್ಮ ಚಟುವಟಿಕೆ ಎಲ್ಲದರನ್ನು ಕೂಡ ಸೇರಿಕೊಂಡಿದೆ. ಅದು ಎಲ್ಲವೂ ಆಯುರ್ವೇದ ಸಮಗ್ರವಾಗಿ ಹೌದು ಅಂತರ್ಗತವಾಗಿದೆ, ಸಮಗ್ರವಾಗಿ ಹೇಳಿದೆ. ಅದರಿಂದಾಗಿ ಆತುರಸ್ಯ ವಿಕಾರ ಪ್ರಶಮನಂ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಇದೆ. ಅಂದರೆ ಹೆಲ್ದಿ ಇರುವವರ ಆರೋಗ್ಯವನ್ನು ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆತುರ ಅಂತ ಹೇಳಿದರೆ ಡಿಸೀಸ್ ಇರುವವರು, ರೋಗಿ. ವಿಕಾರ ಪ್ರಶಮನಂ, ರೋಗವನ್ನು ನಾಶ ಮಾಡೋದು ಹೇಗೆ ಅಂದರೆ ಡಿಸೀಸ್ ಇರುವವ್ರದ್ದು ಡಿಸೀಸ್ ಫ್ರೀ ಮಾಡೋದು ಹೇಗೆ, ಡಿಸೀಸ್ ಇಲ್ಲದೆ ಇರೋರನ್ನ ಹಾಗೆ ಹೆಲ್ದಿಯಾಗಿ ಮೇಂಟೈನ್ ಮಾಡೋದು ಹೇಗೆ ಅಂತ ಇದು ಎರಡನ್ನೂ ಹೇಳಿದೆ. ಸಾಮಾನ್ಯವಾಗಿ ನಾವು ಈಗ ಆರೋಗ್ಯ ಆರೋಗ್ಯ ಅಂತ ಬಳಸ್ತಾ ಇರ್ತೇವೆ ಶಬ್ದ. ಈ ಆರೋಗ್ಯ ಅಂತ ಹೇಳಿದರೆ ರೋಗ ಇಲ್ಲದೆ ಇರುವುದು ಅಂತ ಅಷ್ಟೇ. ಹೌದು, ಅಷ್ಟು ಸೀಮಿತ ಅರ್ಥ ಅದಕ್ಕೆ. ಆಯುರ್ವೇದ ಹೇಳಿದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಾಸ್ಥ್ಯ ಅಂತ ಹೇಳಿದ್ದು. ಈ ಸ್ವಾಸ್ಥ್ಯ ಅಂತ ಹೇಳಿದರೆ ಹೆಲ್ದಿ ಆಗಿರೋದು ಅಂತ, ಡಿಸೀಸ್ ಫ್ರೀ ಅಷ್ಟೇ ಅಲ್ಲ, ಹೆಲ್ದಿ ಆಗಿರೋದು. ಡಿಸೀಸ್ ಫ್ರೀ ಆಗಿರೋದಕ್ಕೂ ಹೆಲ್ದಿ ಆಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆರೋಗ್ಯ ಅಂದರೆ ಕೇವಲ ರೋಗ ಇಲ್ಲ ಅಂತ ಅಷ್ಟೇ. ಈ ಸ್ವಾಸ್ಥ್ಯ ಅಂತ ಹೇಳಿದರೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡದೆ ಅಂದರೆ ಮನಃಶಾಂತಿಯಿಂದ ಇದ್ದರೆ ಅದು ಕೂಡ ಈ ಸ್ವಾಸ್ಥ್ಯದಲ್ಲಿ ಬರ್ತದೆ. ಸ್ವಾಸ್ಥ್ಯದಲ್ಲಿ ಬರ್ತದೆ ಅದು. ಆರೋಗ್ಯ ಅಂತೇಳಿ ಕೇವಲ ಲ್ಯಾಬ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಏನು ಕಾಯಿಲೆ ಇಲ್ಲ, ಹಾಗೆ ಮನಃಶಾಂತಿ ಇದೆಯಾ ಇಲ್ಲೋ ಅಂತೆಲ್ಲ ಅದರಲ್ಲಿ ಬರೋದಿಲ್ಲ, ಬರಲ್ಲ ಆರೋಗ್ಯದಲ್ಲಿ. ಹಾಗಾಗಿ ಈ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಾಸ್ಥ್ಯ ಹೇಗೆ ಮೇಂಟೈನ್ ಮಾಡೋದು, ಅದರ ರಕ್ಷಣೆ ಹೇಗೆ, ಅದು ಮಾಡಬೇಕಾದ್ರೆ ಏನೆಲ್ಲ ಮನುಷ್ಯ ಮಾಡಬೇಕು ಪ್ರತಿನಿತ್ಯ, ಎಲ್ಲವನ್ನು ಸಮಗ್ರವಾಗಿ ವಿವರಣೆ ಕೊಟ್ಟಿರುವಂಥದ್ದು ಆಯುರ್ವೇದ. ಹಾಗಾಗಿ ಹರದಿನ ಆಯುರ್ವೇದ, ಹರ್ಗರ ಆಯುರ್ವೇದ. ಅಂದರೆ ಎಲ್ಲ ದಿನ ಕೂಡ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇಟ್ಕೊಂಡ್ರೆ ನಮ್ಮ ಭವಿಷ್ಯ ತುಂಬ ಸ್ವಸ್ಥಕರವಾಗಿರ್ತದೆ ಅಂತ. ಸ್ವಾಸ್ಥ್ಯ ಅಂತ ಹೇಳೋದು ಭವಿಷ್ಯದಲ್ಲಿ ಬೇಕು ಅಂತ ಆದರೆ ಆ ರೀತಿಯಲ್ಲಿ ನಾವು ಇರಬೇಕು ಅಂತ. ಹಾಗೆ ನೀವು ಮಾತಾಡ್ತಾ ಬರೀ ಆಯುರ್ವೇದ ವೈದ್ಯರು ಅಷ್ಟೇ ಅಲ್ಲದೇ ಅಲೋಪತಿಯ ವೈದ್ಯರು ಕೂಡ ಬಂದು ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರಿ. ಹಾಗಿದ್ರೆ ಯೂಶ್ವಲಿ ನಾವು ಏನು ಗಮನಿಸ್ತೀವಿ ಅಂತಂದರೆ ಒಂದು ವೈದ್ಯ ಪದ್ಧತಿಗೂ ಇನ್ನೊಂದಕ್ಕೂ ಕಾಂಪಿಟಿಷನ್, ಬಟ್ ಇಲ್ಲಿ ಅದನ್ನು ಕಾಣ್ತಾ ಇಲ್ಲ. ಅದು ಕಾರಣ ಏನದು ಅದರ ಹಿಂದೆ? ಈ ಸಮ್ಮೇಳನದಲ್ಲಿ ಎಲ್ಲವೂ ಆಯುರ್ವೇದಮಯ ಆಗಿದೆ. ಆಯುರ್ವೇದ ವಿಷಯಗಳೆಲ್ಲವೂ ಇದೆ. ಧನ್ವಂತರಿ ಪೂಜೆಯಿಂದ ಆರಂಭ ಮಾಡಿ ಧನ್ವಂತರಿ ಮಹಾಯಜ್ಞ ಪ್ರತಿನಿತ್ಯ ನಡೀಲಿಕ್ಕಿದೆ, ದೇಶಿ ಗೋವಿನ ಪೂಜೆ ನಡೀಲಿಕ್ಕಿದೆ, ಆಮೇಲೆ ದೇಶಿ ಗೋ ಪ್ರಪಂಚ, ಸುಮಾರಷ್ಟು ದೇಶೀಯ ತಳಿಗಳ ಬಗ್ಗೆ ವೈಜ್ಞಾನಿಕವಾದ ಮಾಹಿತಿ, ಯಾವ ಹಾಲು ಒಳ್ಳೆಯದು ಯಾವ ಹಾಲು ಒಳ್ಳೆಯದಲ್ಲ. ಈ ದೇಶಿ ಹಾಲು A2 ಮಿಲ್ಕ್ ಅಂತ ಏನು ಹೇಳ್ತೇವೆ, ಹೌದು, ಅದಕ್ಕೂ A1 ಮಿಲ್ಕ್ಗೂ ತುಂಬ ವ್ಯತ್ಯಾಸ ಇದೆ. ಈ A2 ಮಿಲ್ಕ್ ಶ್ರೇಷ್ಠವಾದ್ದು ಅಂತ ಜಗತ್ತಿಡೀ ಒಪ್ಕೊಂಡಿದೆ, ವೈಜ್ಞಾನಿಕವಾಗಿ ಅದು ತುಂಬ ಒಳ್ಳೆಯದು ಅಂತ ಹೇಳೋದನ್ನು ಒಪ್ಕೊಂಡಿದೆ. ಹಾಗಿರುವಾಗ ಅದನ್ನು ನಮ್ಮ ಭಾರತದ ಮೂಲದಲ್ಲಿ ಅದು ಸಿಗ್ತಾ ಇದ್ದದ್ದು, ಅದನ್ನು ನಾವು ಇವತ್ತು ಅದನ್ನು ಇಲ್ಲದೆ ಮಾಡ್ಕೊಂಡಿದ್ದೇವೆ, ಕಳ್ಕೊಂಡಿದ್ದೇವೆ, ಮರೆತಿದ್ದೇವೆ. ಹೌದು, ನಮ್ಮ ಪ್ರಜ್ಞಾಪರಾಧದಿಂದಾಗಿ ಆದದ್ದು ಆ ದೇಶೀಯ. ಹಾಗಾಗಿ ಅದರ ಬಗ್ಗೆ ಇದೆ. ಇನ್ನು ನಮ್ಮ ಆಹಾರದ ಬಗ್ಗೆ, ಆಹಾರ ಹೇಗಿರಬೇಕು ಇದರ ಬಗ್ಗೆ, ಮತ್ತು ಅನೇಕ ವೈಜ್ಞಾನಿಕ ಮಾಹಿತಿಗಳು ಆಯುರ್ವೇದ ಬಗ್ಗೆ, ಹೀಗೆಲ್ಲ ಆಯುರ್ವೇದಮಯವಾಗಿದೆ. ಆದರೆ ಒಂದು ವಿಶೇಷ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಸಮಾನ ಗೌರವ ಕೊಡುವಂಥ ಸಮಾನ ಗೌರವ ಸಮ್ಮಾನ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಅಂದರೆ ಅಲೋಪತಿಯ ವೈದ್ಯರಿಗೆ, ಹೋಮಿಯೋಪತಿ ವೈದ್ಯರಿಗೆ, ಆಮೇಲೆ ಯುನಾನಿ ವೈದ್ಯರಿಗೆ, ನ್ಯಾಚುರೋಪತಿ ವೈದ್ಯರಿಗೆ ಅಲ್ಲಿ ಸನ್ಮಾನ ಮಾಡ್ತೇವೆ. ಅಂದರೆ ಎಲ್ಲ ವೈದ್ಯ ಪದ್ಧತಿಗಳನ್ನು ನಾವು ಗೌರವದಿಂದ ಕಾಣ್ತೇವೆ ಅಂತ ಹೇಳೋ ಸಂದೇಶ ಸಮಾಜಕ್ಕೆ ಹೋಗಲಿ ಅಂತ. ಎಲ್ಲ ಪದ್ಧತಿಗಳು ಕೂಡ ಕಾಂಪ್ಲಿಮೆಂಟರಿ ಅಂತ, ಒಂದಕ್ಕೊಂದು ಪೂರಕವಾಗಿರೋದು. ಯಾವುದೇ ಪದ್ಧತಿ, ಈಗ ಒಬ್ಬರಿಗೆ ಆಯುರ್ವೇದ ಇಷ್ಟ ಇರ್ಬೋದು, ಇನ್ನೊಬ್ಬರಿಗೆ ಹೋಮಿಯೋಪತಿ ಇರ್ಬೋದು, ಒಬ್ಬರಿಗೆ ಅಲೋಪತಿ ಇರ್ಬೋದು ಇಷ್ಟ, ಅಥವಾ ಅವ್ರ ದೇಹಕ್ಕೆ ಹೊಂದ್ಕೊಳ್ಬೋದು ಅದು. ಹಾಗೆ ಅದಕ್ಕೆ ಸರಿಯಾಗಿ ಅವರು ಪ್ರತಿಯೊಬ್ಬರು ಕೂಡ ಇರ್ಬೋದು. ಆದರೆ ಈ ಆಯುರ್ವೇದ ಅಂತ ಹೇಳುವಂಥದ್ದು ಹಿಂದಿನಿಂದಲೇ ಸಾವಿರಾರು ವರ್ಷಗಳಿಂದ ಇರುವುದರಿಂದಾಗಿ ಅದು ಭಾರತೀಯರಿಗೆ ಅದು ದೇಶೀಯ ವೈದ್ಯ ಪದ್ಧತಿ. ಅದು ಸಾಮಾನ್ಯವಾಗಿ ಆಲ್ಟರ್ನೇಟಿವ್ ಅಂತೆಲ್ಲ ಹೇಳ್ತಾರೆ. ಹೌದು, ಆಯುರ್ವೇದ ಆಲ್ಟರ್ನೇಟಿವ್ ಅಲ್ಲ, ಆಯುರ್ವೇದ ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್. ಆಲ್ಟರ್ನೇಟಿವ್ ಅಲ್ಲ, ಆಲ್ಟರ್ ತೆಗಿಬೇಕು, ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್. ಎಲ್ಲ ಕಡೆ ನಾನು ಹೇಳ್ತಾ ಇರ್ತೇನೆ ಅದನ್ನು. ಯಾಕಂತ ಹೇಳಿದರೆ ಅದು ನಮ್ಮದೇ ವೈದ್ಯ ಪದ್ಧತಿ, ಅದು ಆಲ್ಟರ್ನೇಟಿವ್ ಹೇಗಾಗ್ತದೆ? ನಿಜ. ಈಗ ನಾನು ಅಥವಾ ನನ್ನ ಮಕ್ಕಳು ಬರೀ ಆಯುರ್ವೇದ ಔಷಧ ಮಾತ್ರ ಜೀವಮಾನ ಇಡಿ ತಗೊಂಡ್ರೆ ಅವರಿಗೆ ಆಯುರ್ವೇದ ಆಲ್ಟರ್ನೇಟಿವ್ ಆಗೋದಿಲ್ಲ, ಆಯುರ್ವೇದ ಚಾಯ್ಸ್ ಅವರಿಗೆ. ಹಾಗೆ ಇನ್ನೊಬ್ರು ಯಾರು ಅಮೇರಿಕಾದಲ್ಲಿರೋರು ಎಲೋಪತಿ ತಗೊಳ್ತಾ ಇರೋರಿಗೆ ಆಯುರ್ವೇದ ಆಲ್ಟರ್ನೇಟಿವ್.
ಸೊ ಹಾಗಾಗಿ ಯಾವುದೇ ಒಂದು ವೈದ್ಯ ಪದ್ಧತಿಯನ್ನು ನೀವು ಆಲ್ಟರ್ನೇಟಿವ್ ಅಂತ ಜನರಲ್ ಆಗಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲವೂ ಪೂರಕ ಅಂತ, ಕಾಂಪ್ಲಿಮೆಂಟ್ರಿ ಟು ಒನ್ ಅನದರ್. ಅಂದ್ರೆ ಒಂದು ಹೊಲಿಸ್ಟಿಕ್ ಇದಕ್ಕೆ ಅಂತ ಬರುವಾಗ ಎಲ್ಲವೂ ಎಲ್ಲವೂ ಎಲ್ಲಿಗೆ ಯಾವ್ದು ಅಗತ್ಯವೋ ಅದನ್ನ ಬಳಸ್ಕೊಳ್ಬಹುದು ಅನ್ನೋದು ಇತ್ತೀಚೆಗೆ ಅದು ಜಾಸ್ತಿ ಪ್ರಚಲಿತದಲ್ಲಿದೆ ಅನಿಸುತ್ತೆ. ಅದರಲ್ಲಿ ಈ ಸಮ್ಮೇಳನದಲ್ಲಿ ಎಲ್ಲ ವೈದ್ಯ ಪದ್ಧತಿಗಳು ಇದ್ದರೂ ಕೂಡ ಆಯುರ್ವೇದ ಮಹತ್ವ ಏನು ಅಂತ ಹೇಳಿದ್ರೆ ಜಗತ್ತಿಗೆ ಸಾರುವ ಒಂದು ಉದ್ದೇಶದ ಜೊತೆಗೆ ಇದನ್ನು ಮಾಡ್ತಾ ಇರುವಂಥದ್ದು. ಅದನ್ನು ಸಾಂಸ್ಕೃತಿಕ ಮೆರುಗನ್ನು ಕೊಟ್ಟು ಅದಕ್ಕೆ ಪಾಕೋತ್ಸವ ಇರಲಿ ಅಥವಾ ನಮ್ಮ ನಾಲಿಗೆಗೆ ಸ್ವಾದಿಷ್ಟ ರುಚಿ ಕೊಡೋದ್ರಿಂದ ಹೇಳೋದು, ಕಣ್ಣಿಗೆ ಅಲ್ಲಿ ಎಂಟರ್ಟೈನ್ಮೆಂಟ್, ಭಾಳಷ್ಟು ಆಯುರ್ವೇದ ಕಾಲೇಜುಗಳಿಂದ ಬಂದು ಆಯುರ್ವೇದ ಕುರಿತಾಗಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮನ್ನು ಮಾಡಲಿಕ್ಕಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು. ಅದು ಒಂದು ಸ್ಟೇಜಿನಲ್ಲಿ ನಿರಂತರವಾಗಿ ನಡೀಲಿಕ್ಕಿದೆ. ಆಮೇಲೆ ಈ ಆಹಾರದ್ದು ಇರ್ತದೆ, ಜೊತೆಗೆ ವೈದ್ಯಕೀಯ ಮಾಹಿತಿಗಳು, ಪ್ರಬಂಧ ಮಂಡನೆ ಅಥವಾ ವಿಜ್ಞಾನ ಗೋಷ್ಠಿಗಳು ಇದೆಲ್ಲ ನಡೀಲಿಕ್ಕಿದೆ. ಸುಮಾರು ಒಂದು 60 ರೋಗಗಳ ಬಗ್ಗೆ ಮಾಹಿತಿಯನ್ನು ಎಲ್ಲ ದೇಶ ವಿದೇಶಗಳಿಂದ ಬಂದಿರುವಂಥ ವೈದ್ಯರು ನೀಡಲಿಕ್ಕಿದ್ದಾರೆ. ಆಯುರ್ವೇದದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಲ್ಲ, ಹೌದು, ಇದು ಆಯುರ್ವೇದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇದ್ರ ಜೊತೆಗೆ ಒಂದು 10ಕ್ಕೂ ಹೆಚ್ಚು ಅಲೋಪತಿ ವೈದ್ಯರು ಬಂದು ಆಯುರ್ವೇದ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ತುಂಬ ವಿಶೇಷ ಅಂತ. ಅದು ಹೇಗೆ ಅವ್ರು ಮಾತಾಡ್ತಾರೆ, ಏನು ಅಂದರೆ ಅದರ ಕಾನ್ಸೆಪ್ಟ್ ಅರ್ಥ ಆಗೋದು? ಅಂದರೆ ಜಗತ್ತಿನಾದ್ಯಂತ ಇವತ್ತು ಆಯುರ್ವೇದ ಅಂತ ಹೇಳೋದು ತುಂಬ ಪ್ರಚಲಿತ ಆಗ್ತಾ ಇದ್ದ ಹಾಗೆ ಅದ್ರ ಬಗ್ಗೆ ತುಂಬ ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ಬೇಸಿಕ್ ಸ್ಟಡಿ MBBS ಇರ್ಬೋದು, ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಎಲೋಪತಿಯಲ್ಲೇ ಇರ್ಬೋದು. ಆ ನಂತರ ಅವರಿಗೆ ಆಸಕ್ತಿ ಬಂದು ಅನೇಕರು ಆಯುರ್ವೇದವನ್ನು ಅಧ್ಯಯನ ಕೂಡ ಮಾಡ್ತಾರೆ, ಅದನ್ನು ಪ್ರಾಕ್ಟೀಸ್ನಲ್ಲಿ ಕೂಡ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಚೈನಾದಲ್ಲಿ ಒಬ್ಬ ವೈದ್ಯ ಅಂತ ಹೇಳಿದರೆ ಅವನನ್ನು ಸಮಾಜ ಸ್ವೀಕಾರ ಮಾಡಬೇಕು ಅಂತ ಆದರೆ ಯಾವುದೇ ಎಲೋಪತಿ ಮೆಡಿಸಿನ್ ಕೊಡಲಿ, ಪ್ರತಿ ಪ್ರಿಸ್ಕ್ರಿಪ್ಷನ್ನಲ್ಲಿ ಕೂಡ ಒಂದಾದರೂ ಚೈನೀಸ್ ಮೆಡಿಸಿನ್ ಬೇಕು. ಹಾಗಿದ್ರೆ ಮಾತ್ರ ಅಲ್ಲಿ ಆ ಪ್ರಿಸ್ಕ್ರಿಪ್ಷನನ್ನು ಜನರು ಹೆಚ್ಚು ಮೌಲ್ಯಯುತವಾಗಿ ಕಾಣ್ತಾರೆ. ಜನರು ಮಾನ್ಯ ಮಾಡೋದು ಅಥವಾ ಗೌರ್ಮೆಂಟ್ ಜನರು ಇನ್ಸ್ಟ್ರಕ್ಷನ್ ಆ ಥರ ಇಲ್ಲ? ಗೌರ್ಮೆಂಟ್ ಕೂಡ ತುಂಬ ಪ್ರೋತ್ಸಾಹ ಕೊಡ್ತದೆ ಅಲ್ಲಿ ಚೈನೀಸ್ ಮೆಡಿಸಿನ್ಗೆ. ಹಾಗೆ ಜನರು ಕೂಡ ಅಲೋಪತಿ ವೈದ್ಯರಾದರೂ ಕೂಡ ಅವರು ಚೈನೀಸ್ ಮೆಡಿಸಿನ್ ಏನಾದರೂ ಬರೀಲೇಬೇಕು, ಆ ರೀತಿಯಲ್ಲಿ ನೋಡ್ತಾರೆ. ಹಾಗೆ ಭಾರತದಲ್ಲಿ ಕೂಡ ನಮ್ಮ ಈ ಪುರಾತನ ಆಯುರ್ವೇದ, ಭಾರತದಲ್ಲಿ ಮೇ ಬಿ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಇರ್ಬೋದು, ಅದರ ಉಲ್ಟಾ ನಡೆಯುತ್ತಲ್ಲ. ಹೌದು, ಅದು ಯಾಕೆಂತ ಹೇಳಿದ್ರೆ ಆಯುರ್ವೇದ ವೈದ್ಯರು ತುಂಬಾ ಸಲ ನಾವು ರೇಡ್ಗಳು ಅದೆಲ್ಲ ನೋಡ್ತೀವಿ. ಅದಕ್ಕೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಗಾದೆ ಇದೆ ಅಲ್ವಾ? ಹೌದು, ನಮ್ದು ಮಹತ್ವ ನಮಗೆ ಗೊತ್ತಿರೋದು, ದೀಪದ ಕೆಳಗಡೆ ಕತ್ತಲು ಅಂತ ಹೇಳ್ತೇವೆ. ಹೌದು, ನಮಗೆ ನಮ್ಮ ಮಹತ್ವೇ ಗೊತ್ತಿರೋದಿಲ್ಲ. ಯಾರೋ ಶ್ರೇಷ್ಠ, ಹೆಚ್ಚು ಹಿತ್ತಲ ಗಿಡ ಮುದ್ದಲ್ಲ ಅಂತ ಆಗ್ಬಿಟ್ಟಿದೀಯ ಅಂತ ಯಾರಿಗೂ ಇಷ್ಟ ಇಲ್ಲ. ಇಷ್ಟ ಇದೆ ಅದ್ರೇನಂತೆ ಅದ್ರ ಬಗ್ಗೆ ತಾತ್ಸಾರ ಭಾವನೆ, ಅದ್ರ ಬಗ್ಗೆ ನಿಧಾನ ಅಗತ್ಯ, ಈ ಥರದ ಅಂದರೆ ಅಂತ ಮಿಥ್ಯೆಗಳು. ಕರೆಕ್ಟ್. ಅದನ್ನು ಸರಿ ಮಾಡಲಿಕ್ಕೆ ಈ ಸಮ್ಮೇಳನದಲ್ಲಿ ಪ್ರಯತ್ನ ಇದೆ. ಈಗ ಜನರಿಗೆ ಎಷ್ಟೋ ವಿಷಯಗಳಲ್ಲಿ ಆಯುರ್ವೇದ ಔಷಧಿಗಳು ಹೇಗೆ ಕೆಲಸ ಮಾಡ್ತದೆ, ಎಷ್ಟು ಪ್ರಭಾವಶಾಲಿ, ಎಷ್ಟು ತಕ್ಷಣ ಅದು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ಇದೆಲ್ಲ ಮಾಹಿತಿ ಜನರಿಗೆ ಗೊತ್ತಿಲ್ಲ. ಜನರೇನು ತಿಳ್ಕೊಂಡಿರ್ತಾರೆ ಅಂತ ಹೇಳಿದರೆ, ಒಂದು ಆಯುರ್ವೇದ ವೈದ್ಯರ ಬಗ್ಗೆ ಎಷ್ಟೋ ಜನರಿಗೆ ನಂಬಿಕೆ ಇರೋದಿಲ್ಲ. ವೈದ್ಯರು ಏನೋ ಔಷಧ ಅದರಲ್ಲಿ ಕೆಮಿಕಲ್ ಮೆಡಿಸಿನ್, ಸಿಂಥೆಟಿಕ್ ಮೆಡಿಸಿನನ್ನು ಆ್ಯಡ್ ಮಾಡ್ತಾರೆ, ಏನೋ ಸ್ಟಿರಾಯ್ಡ್ ಹಾಕ್ತಾರೆ ಅಥವಾ ಭಸ್ಮಗಳನ್ನು ಕೊಡ್ತಾರೆ, ಹೀಗೇನೇನೋ ವೈದ್ಯರ ಬಗ್ಗೆ ಅಪನಂಬಿಕೆ. ಮತ್ತು ಕಲ್ತಿರೋದು ಸರಿ ಕಲೀಲಿಲ್ಲ, ಅವರೇನೋ ಸಮಾಜದಲ್ಲಿ ತುಂಬ ಒಳ್ಳೆಯ ಹುಷಾರಿನ ಹುಡುಗ ಅಂತಾಗಿದ್ದರೆ ಅವ್ರು MBBS ಸಿಗ್ತಿತ್ತು, ಇದೇನು ಸಿಗದೇ ಇರೋ ಕಾರಣ ಆಯುರ್ವೇದ ಸೇರಿದ್ದಾರೆ. ಹಾಗಾಗಿ ಅವ್ರಿಗೇನು ಅಷ್ಟು ಗೊತ್ತಿಲ್ಲ, ನಾಲೆಜ್ ಇಲ್ಲ. ಇವೆಲ್ಲ ಮೆಂಟಾಲಿಟಿಗಳು ಈಗ ಒಂದು ಕೆಲವೊಂದು ದಶಕಗಳಿಂದ ಹಾಗೆ ಬೆಳೆದು ಬಂದಿದೆ. ಹೌದು, ಅದು ಒಂದು ಪಾರ್ಟ್. ಎರಡನೇದು ಆಯುರ್ವೇದ ಔಷಧಗಳ ಬಗ್ಗೆ ಕೂಡ ನಂಬಿಕೆ ಇಲ್ಲ. ಅಂದರೆ ಹಿಂದಿನ ಆಯುರ್ವೇದ ನೋಡಿ, ಈಗ ಸಮಾಜವನ್ನು ನೀವು ಒಟ್ಟಾಗಿ ನೋಡಿದರೆ ಸುಮಾರು ಒಂದು 60-70% ಜನರಿಗೆ ಆಯುರ್ವೇದ ಬಗ್ಗೆ ಒಳ್ಳೆಯ ನಂಬಿಕೆ ಇದೆ. ಆಯುರ್ವೇದ ಒಳ್ಳೆಯದು, ನನ್ನ ಅಜ್ಜ ಆಯುರ್ವೇದ ಉಪಯೋಗ ಮಾಡ್ತಾಯಿದ್ರು, ನನ್ನ ಅಜ್ಜಿ ಆಯುರ್ವೇದ ಮೆಡಿಸಿನ್ ಕೊಡ್ತಾಯಿದ್ರು, ಆಮೇಲೆ ನನ್ನ ತಂದೆ ಅದನ್ನು ಹಾಗೆ ಉಪಯೋಗ ಮಾಡ್ತಾಯಿದ್ರು, ಹೀಗೆ ಮಾಡ್ತಾಯಿದ್ರು, ತಂದೆ ಯಾವುದೋ ಒಂದು ಕಾಯಿಲೆ ಆಯುರ್ವೇದ ಔಷಧ ತಗೊಂಡು ಎಲ್ಲಿ ಹೋದರೂ ಗುಣ ಆಗದಿದ್ದದ್ದು ಗುಣ ಆಯಿತು, ಹೀಗೆಲ್ಲ ಕಥೆ ಹೇಳ್ತಾರೆ. ಆದರೆ ಔಷಧದ ಮೇಲೆ ಆಮೇಲೆ ಕೊನೆಗೆ ಬರುವಾಗ ನನಗೆ ಸ್ವಲ್ಪ ಹೈಪರ್ ಟೆನ್ಷನ್ ಇದೆ, ನಾನೊಂದು ಎಮ್ಲಾಂಗ್ ಒಂದು ತಗೊಳ್ತೇನೆ, ನನಗೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ನಾನು ಥೈರೋನಾರ್ಮ್ ತಗೊಳ್ತೇನೆ, ಅಲೋಪತಿ ಮೆಡಿಸಿನ್ ಬಗ್ಗೆ ಹೇಳ್ತಾರೆ. ಓಕೆ, ಅಂದರೆ ಪೀಪಲ್ ಆರ್ ಫಾರ್ ಆಯುರ್ವೇದ ಬಟ್ ಪೀಪಲ್ ಆರ್ ನಾಟ್ ವಿತ್ ಆಯುರ್ವೇದ. ಸೊ ಜನರು ಯಾಕೆ ಆಯುರ್ವೇದ ಪರವಾಗಿದ್ದಾರೆ ಅಂತ ಹೇಳಿದ್ರೆ, ಮೂಲ ಆಯುರ್ವೇದ ಏನಿದೆ, ಹಿಂದಿನಿಂದಲೇ ಬಂದಿರುವಂಥ ಒಂದು ಆಯುರ್ವೇದ ಶಕ್ತಿ ಅಂತೇಳಿ ಅದು ಗೊತ್ತಿದೆ, ನಂಬಿಕೆ ಇದೆ, ಅದ್ರ ಬಗ್ಗೆ ನಂಬಿಕೆ ಇದೆ. ಆದರೆ ಈಗಿನ ಈ ಸಿಸ್ಟಮ್ನ ಮೇಲೆ ನಂಬಿಕೆ ಇಲ್ಲ, ವೈದ್ಯರ ಮೇಲೆ ಇರಲಿ ಅಥವಾ ಕಂಪನಿಗಳ ಮೇಲೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸರಿಯಾಗಿ ಆಗ್ತದಾ ಇಲ್ವಾ. ಬಟ್ ಇದಕ್ಕೆ ಪರಿಹಾರ ಏನು ನಿಮ್ಮ ಪ್ರಕಾರ? ಅದಕ್ಕೆ ಪರಿಹಾರ ಜನರಿಗೆ ಜಾಗೃತಿ ಮೂಡಿಸೋದು. ಈಗ ಆಯುರ್ವೇದದಲ್ಲಿ ಔಷಧ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ GMP ಅಂತ ಇದೆ, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್. ಅದು ಎಲ್ಲ ಕಂಪನಿಗಳು ಕೂಡ ಅಡಾಪ್ಟ್ ಮಾಡಲೇಬೇಕು. ಹಾಗೆ ಆ ಬೇಸಿಕ್ ಕೆಲವ್ರದ್ದು ತುಂಬ ಹೈ ಟೆಕ್ನಾಲಜಿ ಇರ್ಬೋದು, ಆದರೆ ಯಾವುದೇ ಒಂದು ಕಂಪನಿ ಅಂತ ಆದರೂ ಕೂಡ ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅಂದರೆ
ಮೂಲ ತತ್ವಗಳೆಲ್ಲ ಅವರು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಹಾಗಷ್ಟಿದ್ದಾಗ ಔಷಧ ಕೂಡ ಚೆನ್ನಾಗಿ ಆಗ್ತಾ ಹೋಗ್ತದೆ, ಔಷಧ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಜನರಿಗೆ ಅದ್ರ ಬಗ್ಗೆ ಇನ್ನೂ ಪೂರ್ತಿ ನಂಬಿಕೆ ಇಲ್ಲ, ಇವರು ಸರಿ ಇಲ್ಲ, ಯಾಕೆಂದರೆ ಇದು ಕಲಿಯುಗ ಇದು. ನನ್ನ ಆತ್ಮೀಯ ಮಿತ್ರರೊಬ್ಬರು ಹೇಳ್ತಾ ಇದ್ರು, ಇದು ಹಿಂದೆಲ್ಲ ಜನರು ಏನೋ ಒಬ್ಬರು ಸರಿ ಇಲ್ಲ ಅಂತ ಆದರೆ, ಯಾರೋ ಒಬ್ಬರು ಸರಿ ಇಲ್ಲ ಅಂತ, ವ್ಯಕ್ತಿ ಸರಿ ಇಲ್ಲ ಅಂತಂದರೆ ಪ್ರೂಫ್ ಕೊಡಬೇಕಾಗಿತ್ತು ಅವ್ರು ಹೇಳಬೇಕಾದ್ರೆ. ಅವನು ಒಳ್ಳೆ ವ್ಯಕ್ತಿ ಅಲ್ಲ ಅಂತ ಹೇಳಬೇಕಾದ್ರೆ, ಹೌದಾ ಏನು ಯಾಕೆ ಹೇಗೆ ಹೇಳ್ತೀರಿ ಅಂತ ಕೇಳ್ತಿದ್ರು. ಈಗ ಒಂದು 2 ದಶಕ ಹಿಂದೆ. ಈಗೇನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಭಾರಿ ಒಳ್ಳೆಯವರು ಅಂತ, ಹೌದಾ ಅಂತೇಳಿ ಅದು ಪ್ರೂಫ್ ಬೇಕು ಅದಕ್ಕೆ. ಹೌದು, ಒಳ್ಳೆಯವರು ಅಂತ ಹೇಳಲಿಕ್ಕೆ ಪ್ರೂಫ್ ಬೇಕು ಈಗ. ಅಂದರೆ ಅಷ್ಟು ಬದಲಾಗಿದೆ. ಹಾಗಾಗಿ ನಂಬಿಕೆ ಅಂತ ಹೇಳೋದು ಸಮಾಜದಲ್ಲಿ ತುಂಬ ಕಡಿಮೆ ಆಗಿದೆ. ಆದರೆ ಆಯುರ್ವೇದ ಬಗ್ಗೆ ನಂಬಿಕೆ ಇದೆ, ಈ ಸಿಸ್ಟಮ್ಗಳ ಮೇಲೆ ನಂಬಿಕೆ ಇಲ್ಲ. ಅಂದರೆ ಔಷಧ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆಗಲಿ ಅಥವಾ ಆಯುರ್ವೇದ ವೈದ್ಯರು ಕಲಿಯೋ ವಿಷಯ ಆಗಲಿ, ಅದೆಲ್ಲ ಹಾಗಿಲ್ಲ ನಿಜವಾಗಿ. ಅದರಿಂದಾಗಿ ಅದರ ಬಗ್ಗೆ ಪೂರ್ಣ ಪ್ರಮಾಣದ ಜಾಗೃತಿ ಕೊಡಲಿಕ್ಕೆ ಈ ಸಮ್ಮೇಳನ ಮಾಡ್ತಾ ಇರೋದು. ಇನ್ನೊಂದು, ಜನರಿಗೆ ಆಯುರ್ವೇದ ಬಗ್ಗೆ ನಂಬಿಕೆ ಇದ್ದರೂ ಕೂಡ ಆಯುರ್ವೇದದಲ್ಲಿ ಏನೆಲ್ಲ ಇದೆ ಅಂತ ಹೇಳೋದು ಗೊತ್ತಿಲ್ಲ. ಸಾಮಾನ್ಯ ಜನರು ಕೇಳಿದಾಗ, ಈಗ ಔಷಧ ವಿಷಯಕ್ಕೆ ಬಂದರೆ ಆಯುರ್ವೇದದಲ್ಲಿ ಎಣ್ಣೆ ಕೊಡ್ತಾರೆ, ಯಾರು ಡಾಕ್ಟರ್ ಹತ್ರ ಹೋದರೆ ಹಚ್ಚಲಿಕ್ಕೇನೋ ಎಣ್ಣೆ, ಆಮೇಲೆ ಕುಡಿಲಿಕ್ಕೇನೋ ಕಷಾಯ ಪುಡಿ, ಆಮೇಲೆ ಚೂರ್ಣ, ಇದು ಮುರೇ. ಅಥವಾ ಕೆಲವರಿಗೆ ಆಸವಾರಿಷ್ಟ ಅಂತ ಏನೋ ಗೊತ್ತಿದೆ, ದಶಮಲಾರಿಷ್ಟ, ಹೀಗೇನೋ ಅರಿಷ್ಟ, ಕೆಲವೊಂದಷ್ಟು ಔಷಧ ಇದಿಷ್ಟೇ ಕೊಡ್ತಾರೆ ಅಂತ. ಆದರೆ ಆಯುರ್ವೇದದಲ್ಲಿ ಅತ್ಯಂತ ಹೆಚ್ಚು ಫಾರ್ಮ್ಸ್ ಆಫ್ ಮೆಡಿಸಿನ್, ಬೇರೆ ಬೇರೆ, ಈಗ ಟ್ಯಾಬ್ಲೆಟ್ ಫಾರ್ಮು, ಕ್ಯಾಪ್ಸುಲ್ ಫಾರ್ಮು, ಸಿರಪ್ಪು, ಗ್ರ್ಯಾನ್ಯೂಲ್ಸು, ಇಂಜೆಕ್ಷನ್, ಹೀಗೆಲ್ಲ ಅಲೋಪತಿಯಲ್ಲಿ ಏನಿದೆ ಬೆರಳೆಣಿಕೆ ಅಷ್ಟೇ ಇರೋದು ಫಾರ್ಮ್ಸ್ ಆಫ್ ಮೆಡಿಸಿನ್. ಔಷಧಗಳ ರೂಪದ ವೈವಿಧ್ಯಗಳು ಅಷ್ಟೇ, ಯಾವ ರೂಪದಲ್ಲಿ ಕೊಡ್ಬೋದು ಅಂತ. ಹೌದು, ಆಯುರ್ವೇದದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಫಾರ್ಮ್ಸ್ ಆಫ್ ಮೆಡಿಸಿನ್ ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ರೂಪದಲ್ಲಿ ಅದು ಜನರಿಗೆ ಗೊತ್ತಿಲ್ಲ. ಈಗ ಟ್ಯಾಬ್ಲೆಟ್ ಇದೆ, ಈಗ ಚಂದ್ರಪ್ರಭಾ ವಟಿ ಅಂತ ಇದೆ, ಅಂದರೆ ಪಿಲ್ಸ್, ಅದು ದುಂಡಗೆ ಇರ್ತದೆ. ಚಂದ್ರಪ್ರಭಾ ವಟಿಕಾ ಅಂತ ಇದೆ, ಅಂದರೆ ಅದು ಫ್ಲ್ಯಾಟ್ ಇರೋದಕ್ಕೆ ವಟಿಕಾ ಅಂತ ಹೇಳಿ. ಗುಟಿಕಾ ಅಂತ ಹೇಳಿದರೆ ಪಿಲ್ಸ್, ರೌಂಡ್ ಆಗಿರೋದು. ಅಂದರೆ ಹಾಗಾದರೆ ಈಗ ಅದರ ಇಂಗ್ರೀಡಿಯೆಂಟ್ ಎರಡರಲ್ಲೂ ಸೇಮ್, ಒಂದೇ ರೀತಿಯ ಘಟಕ ದ್ರವ್ಯ ಇರೋದು. ಮತ್ತು ಹಾಗಾದ್ರೆ 2 ಫಾರ್ಮನ್ನು ಯಾಕೆ ಹೇಳಿದರು ಅಂತ ಹೇಳಿದರೆ, ಕೆಲವರಿಗೆ ಈ ಬಾಲ್ನ ಟೈಪ್ ಇದ್ದರೆ ಮೆಡಿಸಿನ್ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ, ನಾವು ಸುಲಭ ಆಗ್ಬೋದು ಅಂತ ಅನ್ನಿಸ್ತದೆ ನಮಗೆ. ಕೆಲವರು ನುಂಗ್ಲಿಕ್ಕೆ ಆಗೋದಿಲ್ಲ ಹಾಗಿದ್ದರೆ. ಕೆಲವರಿಗೆ ಫ್ಲ್ಯಾಟ್ ಇದ್ದರೆ ನುಂಗ್ಲಿಕ್ಕೆ ಆಗ್ತದೆ, ಕೆಲವರಿಗೆ ದುಂಡಗಿದ್ದರೆ ನುಂಗ್ಲಿಕ್ಕೆ ಸುಲಭ ಆಗ್ತದೆ. ಅಂದರೆ ಈಚ್ ಪರ್ಸನ್ನ ಮೆಂಟಾಲಿಟಿ ಹೇಗಿದೆ ಅದನ್ನು ಸೂಟ್ ಮಾಡಲಿಕ್ಕೆ, ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ಆಯುರ್ವೇದದಲ್ಲಿ ಅಷ್ಟೊಂದು ವೈವಿಧ್ಯಮಯ ಔಷಧಗಳನ್ನು ಹೇಳಿದ್ದು. ಐ ಥಿಂಕ್ ರೋಗ ನಿರ್ಣಯದಿಂದ ಹಿಡಿದು ಔಷಧ ನಿರ್ಣಯದ ತನಕ ಕೂಡ ಪ್ರತಿಯೊಂದು ಕಸ್ಟಮ್ ಮೇಡ್ ಆಗಿದೆ. ಹೌದು, ಒನ್ ಸೈಜ್ ಫಿಟ್ಸ್ ಆಲ್ ಅಲ್ಲ. ಅಂದರೆ ಮೆಡಿಸಿನ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಹೌದು, ಆಯುರ್ವೇದದಲ್ಲಿ ಹೇಳೋದು ಅದು ನೀವು ಅಲೋಪತಿಯ ಮಾನದಂಡದಲ್ಲಿ ನೋಡಿದರೆ ಅದು ಔಷಧ ಅಲ್ಲ ಅಂತ ಆಗಿಬಿಡ್ತದೆ. ಈಗ ಒಬ್ರಿಗೆ ಕ್ಯಾನ್ಸರ್ ಇತ್ತು ಅಂತ ಇಟ್ಕೊಳ್ಳಿ, ಆ ಒಬ್ಬರ ಕ್ಯಾನ್ಸರ್ ಯಾವುದೋ ಒಂದು ಔಷಧದಲ್ಲಿ ಗುಣ ಆಯಿತು, ಅವ್ರಿಗೆ ಅದುವೇ ಶ್ರೇಷ್ಠ ಔಷಧ ಆಯಿತು. ಅದನ್ನು ಟ್ರಯಲ್ ಮಾಡಿ ನೀವು 100 ಜನರಲ್ಲಿ ನೋಡುವಾಗ ಅದು ಅವರೊಬ್ಬರಲ್ಲೇ ವರ್ಕ್ ಆಗಿರ್ಬೋದು. ಆಗ ಅದು ಮೆಡಿಸಿನ್ ಫೇಲ್ಯೂರ್ ಅಂತ ಆಗಿಬಿಡ್ತದೆ, ಮೆಡಿಸಿನ್ ಒಳ್ಳೇದಿಲ್ಲ ಅಂತ ಆಗಿಬಿಡ್ತದೆ, ಕ್ಯಾನ್ಸರಿಗೆ ಅದು ಮೆಡಿಸಿನ್ ಅಲ್ಲ ಅಂತ ಪ್ರೂವ್ ಆಗ್ತದೆ. ಆದರೆ ಅವರೊಬ್ಬರಲ್ಲಿ ಕ್ಯೂರ್ ಆದ ಹೌದಲ್ವ, ಅದು ಅವರಿಗೆ ಅದು ಶ್ರೇಷ್ಠವಾದಂಥ ಔಷಧ. ಹಾಗೆ ಮೆಡಿಸಿನ್ ವ್ಯಕ್ತಿಗಳೇ ಬದಲಾಗುವಾಗ, ಈಗ ನಿಮ್ಮ ತಂಬು ಫಿಂಗರ್ ಪ್ರಿಂಟ್ ಇರಲಿ ಅಥವಾ ಕಣ್ಣಿನ ಇದೆಲ್ಲ ಇರಲಿ, ಅದೆಲ್ಲ ಪ್ರತಿಯೊಬ್ಬರಲ್ಲೂ ಭಿನ್ನ ಭಿನ್ನ ಆಗಿರುವಾಗ ಔಷಧ ಕೂಡ ಬೇರೆ ಬೇರೆ ಬೇಕಾಗ್ತದೆ. ಹಾಗೆ ಆಯುರ್ವೇದದಲ್ಲಿರುವ ಈ ನಾಲೆಜ್ ಏನಿದೆ, ಆಯುರ್ವೇದ ಒರಿಜಿನಲ್ ಫಾರ್ಮ್, ಇದು ಜನರಿಗೆ ಗೊತ್ತಿಲ್ಲ ಪೂರ್ತಿ, ಅದು ಗೊತ್ತಾಗಬೇಕು. ಆಮೂಲಾಗ್ರವಾದ ಜ್ಞಾನ ಇಲ್ಲ. ಎರಡನೇದ್ದು, ಕಾಯಿಲೆ ಬಗ್ಗೆ ಬಂದಾಗ, ಜಾಂಡೀಸಿಗೆ ಆಯುರ್ವೇದದಲ್ಲಿ ಒಳ್ಳೆ ಔಷಧ ಇದೆ, ಅಥವಾ ಪ್ಯಾರಲಿಸಿಸ್ ಆದರೆ ಒಳ್ಳೆ ಔಷಧ ಇದೆ, ಇನ್ನೇನೋ ಪೈಲ್ಸಿಗೆ ಏನೋ ಔಷಧ ಇದೆ. ಹೀಗೊಂದು ಕೆಲವೊಂದಷ್ಟು ಕಾಯಿಲೆಗಳಿಗೆ ಔಷಧ ಇದೆ ಅಂತ ಜನರಿಗೆ ಗೊತ್ತಿರೋದು ಬಿಟ್ಟರೆ, ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಆಯುರ್ವೇದದಲ್ಲಿ ಔಷಧ ಇದೆ ಅಂತ ಹೇಳೋದು ಜನರಿಗೆ ಗೊತ್ತಿಲ್ಲ. ಅದು ಗೊತ್ತಾಯಿತು ಅಂತಾದರೆ ಮತ್ತೆ ಜನರೆಲ್ಲ ಆಯುರ್ವೇದ ಅತ್ತ ತಿರುಗಿ ನೋಡ್ತಾರೆ. ಅದಕ್ಕಾಗಿ ಈ ಆಯುರ್ವೇದ ವರ್ಲ್ಡ್ ಸಮ್ಮಿಟನ್ನು ಮಾಡ್ತಾ ಇರೋದು. ಆದರೆ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಜನರಿಗೆ ಆ ಮಾಹಿತಿ ಹೋಗಬೇಕು ಅಂತ. ಒಂದಲ್ಲ ಒಂದು ರೂಪದಲ್ಲಿ ಕೆಲವರು ಮನರಂಜನೆ ಮೂಲಕ ತಿಳ್ಕೊಬೋದು, ಕೆಲವರು ಸಿಂಪೋಸಿಯಂಗಳ ಮೂಲಕ ತಿಳ್ಕೊಬೋದು. ಕರೆಕ್ಟ್. ಹಾಗೆ ಒಟ್ಟು ಜ್ಞಾನ ಜನರಿಗೆ ತಲುಪಬೇಕು. ಅದು ತಲುಪಿದ ತಕ್ಷಣ ಏನು ಹಾಗಾದರೆ ಬೆನಿಫಿಟ್ ಅಂತ ಹೇಳಿದರೆ, ಇದರಲ್ಲಿ ಹಾಗಾದರೆ ಕಂಪನಿಯವರಿಗೆ ಜಾಸ್ತಿ ಬಿಸ್ನೆಸ್ ಆಗ್ತದೆ, ಅಥವಾ ಡಾಕ್ಟ್ರುಗಳಿಗೆ ಜಾಸ್ತಿ ಪೇಷಂಟ್ಸ್ ಹೋಗ್ತಾರೆ ಇರ್ಬೋದು. ಆದರೆ ಅದು ಅಲ್ಟಿಮೇಟಾಗಿ ಜನರಿಗೆ ಬೆನಿಫಿಟ್ ಆಗೋದು ಅಂತ. ಆಯುರ್ವೇದ ಯಾವಾಗ ಜನರಿಗೆ ತಲುಪ್ತದೆ ಆಗಲೇ ನಾನು ಹೇಳಿದಾಗೆ ಆಯುರ್ವೇದದಲ್ಲಿ ಕೇವಲ ಕ್ಯೂರೇಟಿವ್ ಆಸ್ಪೆಕ್ಟ್ ಮಾತ್ರ ಇರೋದಲ್ಲ, ಪ್ರಿವೆಂಟಿವ್ ಆಸ್ಪೆಕ್ಟು, ಪ್ರೊಟೆಕ್ಟಿವ್ ಆಸ್ಪೆಕ್ಟ್ ಇದೆ. ಪ್ರಿವೆಂಟಿವ್ ಆಸ್ಪೆಕ್ಟ್ ಒಂದು ಲೆವೆಲ್, ಅದ್ರ ನೆಕ್ಸ್ಟ್ ಪ್ರೊಟೆಕ್ಟಿವ್ ಆಸ್ಪೆಕ್ಟ್, ಈ ಮೂರೂ ಇದೆ. 3 ಲೇಯರ್. ಹೌದು. ಅಂದರೆ ರೋಗವನ್ನು ನಿರೋಧ ಮಾಡೋದೊಂದು, ರೋಗದಿಂದ ರಕ್ಷಣಾತ್ಮಕವಾಗಿ ಒಬ್ಬರ ದೇಹ ಇಟ್ಕೊಳ್ಳೋದು ಇನ್ನೊಂದು. ರೋಗ ಬಂದಾಗ ಅದರ ಮ್ಯಾನೇಜ್ ಮಾಡೋದು ಅದು ಮತ್ತೊಂದು, ಅದು ಕೆಳಗಿನ ಲೆವೆಲ್. ಅದು ರೋಗ ಬಂದಾಗ ಮ್ಯಾನೇಜ್ ಮಾಡೋದು.
ಅದಕ್ಕಿಂತ ಯುದ್ಧ ಕಾಯಿಲೆ ಶಸ್ತ್ರಾಭ್ಯಾಸ ಅಂತ ಹೇಳ್ತೇವಲ್ಲ, ಆ ಕೆಟಗರಿಲಿ ಬರ್ತದೆ. ಹೌದು ಹೌದು. ಈ ಪ್ರಿವೆಂಟಿವ್ ಅಂತೇಳಿ ಸ್ವಲ್ಪ ಸನ್ನದ್ಧಾಗಿರೋದು ಯುದ್ಧಕ್ಕೆ, ಪರಿಪೂರ್ಣವಾಗಿ ಸನ್ನದ್ಧಾಗಿರೋದು ಅಂತೇಳಿ ರಕ್ಷಣಾತ್ಮಕವಾಗಿ ನಮ್ಮ ದೇಹವನ್ನು ಇಟ್ಕೊಳ್ಳುವಂಥ ರೀತಿ. ಹತ್ರ ಬರದೇ ಇದ್ರೆ ಎಲ್ಲ ಅಟ್ಯಾಕ್ ಆಗುತ್ತೆ. ಹೌದು. ಹಾಗಾಗಿ ಅದಷ್ಟು ಆಸ್ಪೆಕ್ಟ್ಗಳನ್ನು ಹೇಳಿರೋದ್ರಿಂದಾಗಿ ಆಯುರ್ವೇದ ಜ್ಞಾನ ಯಾವಾಗ ಜನರಿಗೆ ತಲುಪ್ತದೆ ಆವಾಗ ಜನರು ಉದ್ಧಾರ ಆದರು ಅಂತಲೇ ಲೆಕ್ಕ. ಎಷ್ಟೋ ಕಾಯಿಲೆಗಳನ್ನು, ಅಂದರೆ ಈಗ ಕೆಲವರು ಸಂಶಯ ಬರ್ತದೆ, ನಾನು ಯೋಗಾಸನ ತುಂಬ ಚಿಕ್ಕಂದಿನಲ್ಲೇ ಮಾಡ್ತಾಯಿದ್ದೇನೆ ಆದರೂ ಕಾಯಿಲೆಗಳು ಯಾಕಿದೆ, ಮಾಡದಿದ್ದರೆ ಇನ್ನೂ ಹೆಚ್ಚು ಕಾಯಿಲೆ ಇರ್ತಿತ್ತು ಅಂತ ಅರ್ಥ ಅಷ್ಟೇ. ಹಾಗೆ ಮಾಡಿದ್ರಿಂದ ಕಾಯಿಲೆ ಇಷ್ಟಿದೆ ಅಂತ ಹಾಗಲ್ಲ, ಅದು ಮಾಡದಿದ್ದರೆ ಇನ್ನೂ ಜಾಸ್ತಿ ಇರ್ತಿತ್ತು, ಮಾಡೋದ್ರಿಂದ ಅಷ್ಟರಲ್ಲೇ ಇದೆ ಅಂತ, ನಿಯಂತ್ರಣದಲ್ಲಿದೆ ಅಂತ ಹಾಗರ್ಥ. ಹಾಗೆ ಈ ಆಯುರ್ವೇದದ ಜ್ಞಾನ ಹೆಚ್ಚಿದ್ದಷ್ಟು ರೋಗಗಳನ್ನು ದೂರ ಇಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಒಂದು, ರೋಗದಿಂದ ದೂರ ಇರಲಿಕ್ಕೆ. ಎರಡನೇದ್ದು, ರೋಗ ಇನ್ನೇನು ಹತ್ತಿರದಲ್ಲಿ ಬರ್ತಾ ಇದೆ ಅಂತ ಹೇಳೋ ಸಂದರ್ಭದಲ್ಲಿ ರೋಗದಿಂದ ಆ ಸಮಯದಲ್ಲಿ ರೋಗದಿಂದ ತಪ್ಪಿಸಿಕೊಳ್ಳಿಕ್ಕೆ ಕೂಡ ಕೆಲವೊಂದಷ್ಟು, ಈಗ ನಿಮಗೆ ಆರಂಭದಲ್ಲಿ ಈಗ ರೋಗದಿಂದ ತುಂಬ ದೂರ ಇರೋದು ಒಂದಾಯಿತು, ಈಗ ರೋಗ ಹತ್ತಿರ ಬರ್ತಾ ಇದೆ, ಮನೆಯಲ್ಲಿ ಎಲ್ರಿಗೂ ವೈರಲ್ ಫೀವರ್ ಬಂದಿದೆ, ಎಲ್ಲರೂ ಕೆಮ್ತಾ ಇದ್ದಾರೆ, ಒಂದು ರೀತಿಯ ವ್ಯಾಕ್ಸಿನ್. ಆ ಸಮಯದಲ್ಲಿ ಫುಡ್ಡಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು, ಅದೇನೇ ನಮಗೆ ಈಗ ಫಾರ್ ಎಕ್ಸಾಂಪಲ್ ಪ್ರೊಟೆಕ್ಷನ್. ಹೌದು, ಈಗ ಪಕ್ಕದಲ್ಲೆಲ್ಲ ಇದೆ, ಕೆಮ್ಮು ಕಫ ಎಲ್ಲ ಎಲ್ರಿಗೂ ಇದೆ. ಆ ಸಮಯದಲ್ಲಿ ಮೊಸರನ್ನ ಜಾಸ್ತಿ ತಿನ್ನೋದು ಅಥವಾ ಕಫ ಜಾಸ್ತಿ ಮಾಡುವಂಥ ಫುಡ್ಡನ್ನು ಜಾಸ್ತಿ ತಗೊಳ್ಳೋದು, ಹೀಗೆಲ್ಲ ಮಾಡಿದ ತಕ್ಷಣ ಇವ್ರಿಗೆ ಅಟ್ಯಾಕ್ ಆಗಿಬಿಡ್ತದೆ. ಪೂರಕವಾಗಿರ್ತದೆ ವಾತಾವರಣ ಎಲ್ಲ. ಅದನ್ನು ಬಿಟ್ಟು ಯಾವುದೋ ಒಳ್ಳೆ ರಸಮ್ ಮಾಡೋದು, ಸಾರು ಮಾಡುವಾಗ ಪೆಪ್ಪರ್ ಇದೆಲ್ಲ ಕಾಳು ಮೆಣಸೆಲ್ಲ ಹಾಕಿ ಶುಂಠಿ ಎಲ್ಲ ಹಾಕಿ ಮಾಡಿದರೆ ಆಗ ಸ್ವಲ್ಪ ದೇಹ ಸನ್ನದ್ಧಾಗ್ತದೆ. ಪಕ್ಕದಲ್ಲೇ ಇದೆ ಕಾಯಿಲೆ ಆದರೂ ಬರೋದಿಲ್ಲ. ಸೊ ಹೀಗೆ ಹತ್ತಿರ ಇದ್ದಾಗಲೂ ನಿಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ, ಅಂದರೆ ಅಲ್ಲಿಂದ ಅಲ್ಲಿಗೆ ತಪ್ಪಿಸ್ಕೊಳ್ಳೋದು. ಇನ್ನು ದೇಹವನ್ನೇ ಪೂರ್ತಿ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ, ಆಯುರ್ವೇದದಲ್ಲಿ ಹೇಳಿರುವ ದಿನಚರ್ಯೆ ಋತುಚರ್ಯೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಎಷ್ಟಾಗ್ತದೆ ಅಷ್ಟು ಇಂಪ್ಲಿಮೆಂಟ್ ಮಾಡಿ ಇಟ್ಕೊಂಡ್ರೆ ಆಗ ನಮಗೆ ರೋಗ ಎಷ್ಟೇ ಪ್ರಬಲವಾಗಿ ಪಕ್ಕದಲ್ಲಿದ್ದರೂ ಕೂಡ, ಈಗ ಯಾವುದೋ ಟ್ಯೂಬರ್ಕ್ಲೋಸಿಸ್ ಇರುವಂಥ TB ಸ್ಯಾನಿಟೋರಿಯಂ ಇರ್ತದೆ, ಕ್ಷಯರೋಗದ ಚಿಕಿತ್ಸಾ ಕೇಂದ್ರ ಸರ್ಕಾರದ್ದೇ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಬ್ಬರು TB ಇದ್ದರೆ ಇನ್ನೊಬ್ಬರಿಗೆ ಅದು ಆ್ಯಕ್ಟಿವ್ ಆಗಿದ್ದಾಗ ಅದು ಪಸರಿಸ್ಬೋದು, ಹಾಗೆ ಕೇರ್ಫುಲ್ ಆಗಿರಬೇಕು ಎಲ್ಲ ಹೇಳ್ತೇವೆ. ಅಲ್ಲೇ ದಿನನಿತ್ಯ ಅದೇ ಪೇಷಂಟ್ ಜೊತೆಗೆ ಅಲ್ಲಿ ಆಯಗಳಿರ್ತಾರೆ, ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಆಫೀಸ್ನವರು ಇರ್ಬೋದು, ಎಲ್ಲರೂ ಅಲ್ಲಿ ಜೊತೆಯಲ್ಲೇ ಇರ್ತಾರೆ, ಅದೇ ಅಟ್ಮಾಸ್ಫಿಯರ್ನಲ್ಲಿ ಇರ್ತಾರೆ, ಬರೀ ಅದೇ ಪೇಷಂಟ್ಸ್ ಇರ್ತಾರೆ. ವಾತಾವರಣದಲ್ಲಿ ತುಂಬ ಅದರ ಕ್ರಿಮಿಗಳೇ ಇರ್ತದೆ, ಸೂಕ್ಷ್ಮ ಕ್ರಿಮಿಗಳು, ಆದರೂ ಬರೋದಿಲ್ಲ. ಕಾರಣ ಯಾಕಂತೇಳಿ ಅವರ ದೇಹ ಅಷ್ಟು ಸ್ಟ್ರಾಂಗ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಅಂಥದ್ದನ್ನು ಮಾಡ್ಕೊಳ್ಳಿಕ್ಕೆ ಈ ಆಯುರ್ವೇದ ರೆಸ್ಪಾನ್ಸ್ ಚೆನ್ನಾಗಿದೆ, ಇಮ್ಯುನಿಟಿ. ಹೌದು, ಅವರ ಆ ದೇಹದ ವ್ಯಾಧಿ ಕ್ಷಮತ್ವ ಅಂತ ಹೇಳ್ತೇವೆ, ಅದು ತುಂಬ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಆಗ ರೋಗಗಳು ಸುಲಭದಲ್ಲಿ ಬರೋದಿಲ್ಲ. ಈಗ ಮೆಡ್ರಾಸೈ ಅಥವಾ ಕಂಜಂಕ್ಟಿವೈಟಿಸ್, ಕೆಂಗಣ್ಣು, ಅದು ಒಂದು ಮನೆಯಲ್ಲಿ ಅಥವಾ ಎಲ್ಲ ಕಡೆ ಇದೆ ಅಂತ ಆದರೆ ಭಾಳ ಸುಲಭದಲ್ಲಿ ಪಕ್ಕದಲ್ಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡ್ರೆ ಬಂದು ಬಿಡ್ತದೆ. ಆದರೆ ವೈದ್ಯರು ಆ ಟೈಮ್ನಲ್ಲಿ ಈ ಕಣ್ಣಿನ ಅಂದರೆ ನೇತ್ರ ಚಿಕಿತ್ಸಾ ತಜ್ಞರು ಪಕ್ಕದಲ್ಲೇ ಕೂತ್ಕೊಂಡು ಆ ದಿವಸ ಇಡೀ ದಿವಸ ಕಂಜಂಕ್ಟಿವೈಟಿಸ್ ಪೇಷಂಟ್ಸೇ ಇರ್ತಾರೆ, ಅವರಿಗೆ ಆಪ್ಥಾಲ್ಮಾಲಜಿಸ್ಟ್ಗೆ ಯಾವುದೇ ರೀತಿ ಬರೋದಿಲ್ಲ. ಅದು ವ್ಯಾಧಿ ಕ್ಷಮತೆ ಬರಬೇಕು ಅಂತ ಆದರೆ ಆಯುರ್ವೇದ ಬೇಕು. ಔಷಧಿ ತಗೊಂಡಲ್ಲ, ಆಹಾರದ ಮೂಲದಲ್ಲಿ ಮತ್ತು ನಮ್ಮ ದಿನಚರ್ಯೆ ಬೇರೆ ಬೇರೆ ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಮೆಜರಲ್ಲಿ ವ್ಯಾಯಾಮ ಇರ್ಬೋದು, ಆಹಾರ ವಿಹಾರ ಆಚಾರ ವಿಚಾರ ನಡೆ ನುಡಿ ಎಲ್ಲ ಸೇರಿ ನಾವು ನಮ್ಮನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಅದನ್ನು ಆಯುರ್ವೇದ ಹೇಳಿದೆ. ಹಾಗಾಗಿ ಜನರಿಗೆ ಇದು ತಲುಪಿದ ತಕ್ಷಣ ಎಷ್ಟೋ ಸರ್ಜರಿಗಳನ್ನೇ ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ ಆಯುರ್ವೇದದಲ್ಲಿ, ಎಷ್ಟೋ ರೋಗಗಳನ್ನು ಮೂಲದಿಂದಲೇ ಕ್ಯೂರ್ ಮಾಡಲಿಕ್ಕಾಗ್ತದೆ, ಎಷ್ಟೋ ರೋಗಗಳನ್ನು ಬರದಾಗಿ ತಡೀಲಿಕ್ಕಾಗ್ತದೆ, ಎಷ್ಟೋ ರೋಗಗಳು ಹತ್ತಿರ ಇದೆ ಬರ್ತಾ ಇದೆ ಅಂತ ಆಗುವಾಗ ಅದರಿಂದ ತಪ್ಪಿಸ್ಕೊಳ್ಳಿಕ್ಕಾಗ್ತದೆ. ಇನ್ನೇನು ಬೇಕು ವ್ಯಕ್ತಿಗೆ? ಆ ನಾಲೆಜ್ ಜನರಿಗೆ ತಲುಪಬೇಕು. ಅದಕ್ಕಾಗಿ ಸೆಕೆಂಡ್ ಆಯುರ್ವೇದ ವರ್ಲ್ಡ್ ಸಮ್ಮಿಟ್ ಸಾಧಾರಣ ಒಂದು 5 ವರ್ಷ ಹಿಂದೆ ನೋಡೋದಾದರೆ ವಿಶ್ವವೇ ಅಂದರೆ ಮಂಡಿಯೂರಿ ಕೂತಿತ್ತು. ಆ ಸಮಯದಲ್ಲಿ ದೇಶ ಅಲ್ಲ ವಿಶ್ವದಾದ್ಯಂತ ಗಮನ ಸೆಳೆದಿದ್ರಿ ನೀವು. ಆಯುರ್ವೇದದ ಮೂಲಕ ಅದಕ್ಕೆ ಒಂದು ರೀತಿಯ ಪರಿಹಾರ ಇದೆ ಅಂತ ಹೇಳೋದು. ನಿಮ್ಮ ಪ್ರಕಾರ ಅದು ಯಾವ ಮಟ್ಟಿನ ರೆಸ್ಪಾನ್ಸ್ ನಿಮಗೆ ಸಿಕ್ತು? ಹೆಚ್ಚು ಪಾಸಿಟಿವ್ ಇತ್ತಾ, ನೆಗೆಟಿವ್ ಇತ್ತಾ? ಆವಾಗಕ್ಕೂ ಇವಾಗಕ್ಕೂ ಯಾವ ರೀತಿ ಪರಿಸ್ಥಿತಿ ವ್ಯತ್ಯಾಸ ಇದೆ? ಅಂದರೆ ಜನರು ಎಷ್ಟೋ ವಿಚಾರಗಳನ್ನು ತುಂಬ ಆಲೋಚನೆ ಮಾಡಿ ಒಪ್ಕೊಂಡು ಬಿಡ್ತಾರೆ. ಈಗ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಆಯುರ್ವೇದ ಇತ್ತು. ಎಲೋಪತಿ ವೈದ್ಯ ಪದ್ಧತಿ ಬ್ರಿಟಿಷರ ಜೊತೆ ಬಂತು, ಒಂದು 150 ವರ್ಷಗಳಿಂದ ಭಾರತದಲ್ಲಿರೋದಷ್ಟೇ. ಅದ್ರ ಮೊದಲು ಹಾಗಾದರೆ ಕೋಟ್ಯಾಂತರ ಜನರು, ಭಾರತದ ಜನಸಂಖ್ಯೆ ತುಂಬ ದೊಡ್ಡದಿತ್ತು. ಹೌದು. ಆ 20-30 ಕೋಟಿ ಜನರು ಹೇಗೆ ಚೆನ್ನಾಗಿದ್ದರು, ಹೇಗೆ ಆರೋಗ್ಯವಂತರಾಗಿದ್ದರು ಅಂತ ನಾವು ಆಲೋಚನೆ ಮಾಡೋದಿಲ್ಲ. ನಮ್ಮ ಅಜ್ಜಿಯಂದರು
ಆಯುರ್ವೇದ ಔಷಧ ಉಪಯೋಗ ಮಾಡಿಕೊಂಡೇ ಹುಟ್ಟಿದವರು, ಆಯುರ್ವೇದ ಔಷಧ ಜೊತೆಗೆ ಬೆಳೆದವರು. ಅಂದರೆ ಉತ್ತರ ಭಾರತಕ್ಕೆ ಬ್ರಿಟಿಷರಿಂದ ಬೇಗ ಬಂತು, ದಕ್ಷಿಣ ಭಾರತಕ್ಕೆ ಅದರ ಪ್ರಭಾವ ಸ್ವಲ್ಪ ಕಡಿಮೆ ಇತ್ತು, ನಂತರ ಬರ್ತಾ ಹೋಯಿತು. ಹಾಗಿದ್ರೆ ಆ ಎಲೋಪತಿ ವೈದ್ಯ ಪದ್ಧತಿ ಬರೋದಕ್ಕಿಂತ ಮೊದಲು ಭಾರತ ಚೆನ್ನಾಗಿತ್ತಲ್ವಾ? ಭಾರತದಲ್ಲಿ ಜನರೆಲ್ಲ ಚೆನ್ನಾಗಿದ್ದರಲ್ವಾ? ನಾವು ಸುಭಿಕ್ಷ ರಾಜ್ಯ, ರಾಮರಾಜ್ಯ ಅಥವಾ ಮೈಸೂರು ಒಡೆಯರ ಕಾಲದ ರಾಜ್ಯ, ಕೃಷ್ಣದೇವರಾಯನ ಕಾಲದ ರಾಜ್ಯ, ಇದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಓದ್ತೇವೆ. ಹೌದು. ಅಲ್ಲಿ ಪೂರ್ತಿ ಜನರೆಲ್ಲ ಕಾಯಿಲೆಗಳನ್ನೆಲ್ಲ ಇದ್ದರೆ ಅದು ಯಾವುದು ಒಳ್ಳೆಯ ರಾಜ್ಯ ಅಂತ ಆಗ್ತಿರಲಿಲ್ಲ, ಅದು ಸಾಧ್ಯ ಇರಲಿಲ್ಲ. ಮತ್ತು ಎಲ್ಲ ರಾಜರು, ಭಾರತದ ಪ್ರತಿಯೊಬ್ಬ ರಾಜರು ಕೂಡ ಎಕ್ಸೆಪ್ಷನೇ ಇಲ್ಲದೆ ಭಾರತದ ಆಯುರ್ವೇದ ವೈದ್ಯರನ್ನೇ ಅವರ ಯುದ್ಧ ಕಾಲದಲ್ಲಿ, ಶಾಂತಿ ಕಾಲದಲ್ಲಿ ರಾಜ್ಯದಲ್ಲಿ ನೇಮಿಸಿಕೊಂಡದ್ದು. ಯಾವ ವೈದ್ಯರು ಕೂಡ, ಯಾವ ರಾಜರು ಕೂಡ ಆಸ್ಥಾನ ಪಂಡಿತರು ಅಂತ, ಆಸ್ಥಾನ ಪಂಡಿತರು ಒಂದು ಆಯುರ್ವೇದ ವೈದ್ಯರನ್ನೇ ಇಟ್ಕೊಂಡದ್ದು. ಅದು ಎಷ್ಟು ಶ್ರೀಮಂತ ರಾಜ ಇರ್ಬೋದು, ಅಂದರೆ ಯುದ್ಧ ಕಾಲದಲ್ಲಿ ಮತ್ತು ಶಾಂತಿ ಕಾಲದಲ್ಲಿ ಎರಡಕ್ಕೂ ಕೂಡ. ಯಾಕೆಂತ ಹೇಳಿದರೆ, ಈಗ ಒಂದು ಯುದ್ಧ ಮಾಡುವಾಗ, ಈಗ ಬ್ರಿಟಿಷರ ಜೊತೆ ಇರ್ಬೋದು, ಮೊಘಲರ ಜೊತೆ ಇರ್ಬೋದು, ಯುದ್ಧ ಮಾಡೋ ಸಮಯದಲ್ಲಿ ಗಾಯಾಳುಗಳ ಸಂಖ್ಯೆ ಆಗ್ತಾರೆ. ಅದು ಒಂದು ವೇಳೆ ಆಯುರ್ವೇದ ಫಾಸ್ಟ್ ಇಲ್ಲ ಅಂತ ಆಗಿದ್ದಿದ್ರೆ ಮರುದಿವಸ ಸೈನ್ಯ ಅರ್ಧ ಇಳಿತಿತ್ತು, ಅಥವಾ ಇನ್ನೊಂದು 4 ದಿವಸ ಕಳೆಯುವಾಗ ಯುದ್ಧ ಮಾಡಲಿಕ್ಕೆ ಆಗ್ತಿರಲಿಲ್ಲ ರಾಜರಿಗೆ. ಆದರೆ ಆಯುರ್ವೇದವನ್ನು ಇಟ್ಕೊಂಡ್ರು, ಅಷ್ಟು ತಕ್ಷಣ ಪರಿಣಾಮ ಬೀರುವಂಥ ಔಷಧವನ್ನು ಪಡ್ಕೊಂಡು ಅವರು ತಮ್ಮನ್ನು ರೆಡಿ ಮಾಡಿಕೊಂಡು ಮರುದಿವಸ ಯುದ್ಧಕ್ಕೆ ಹೋಗ್ತಾ ಇದ್ದರು. ಅದಿಲ್ಲದೆ ಸಾಧ್ಯ ಇರಲಿಲ್ಲ. ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ, ತರ್ಕ ಉಪಯೋಗ ಮಾಡಿದರೆ ಗೊತ್ತಾಗ್ತದೆ. ಆಮೇಲೆ ಅದೇ ರಾಜರು ವಿದೇಶಗಳಿಂದ ಅವ್ರಿಗೆ ಬೇಕಾದ್ದನ್ನೆಲ್ಲ ತರಿಸ್ಕೊಂಡ್ರು. ಬೆಲ್ಜಿಯಮಿನಿಂದ ಯಾವುದು ಗ್ಲಾಸ್ಗಳನ್ನು ತರಿಸ್ಕೊಂಡ್ರು, ಆಮೇಲೆ ಇಟಲಿಯಿಂದ ಬೇರೇನೋ ಇಂಪೋರ್ಟ್ ಮಾಡಿಕೊಂಡ್ರು, ಚೈನಾದಿಂದ ಡಿಶ್ಗಳನ್ನೆಲ್ಲ ತರಿಸ್ಕೊಂಡ್ರು, ಬೇಕಾದ್ದನ್ನು ಬೇಕಾದ ದೇಶದಿಂದ ತರಿಸ್ಕೊಂಡ್ರು. ಇಟಾಲಿಯನ್ ಟೈಲ್ಸ್ ತಂದರು, ಇಂಪೋರ್ಟ್ ಮಾಡ್ಕೊಂಡ್ರು, ಎಲ್ಲ ಅರಮನೆ ಕಟ್ಟಲಿಕ್ಕೆಲ್ಲ ಉಪಯೋಗ ಮಾಡಿಕೊಂಡ್ರು ಅಂದಿನ ಕಾಲದಲ್ಲಿ. ಅಲ್ಲಿದ್ದಂಥ ಎಲೋಪತಿ ವೈದ್ಯರನ್ನು ತರಲಿಲ್ಲ. ನಮ್ಮ ದೇಶದಲ್ಲಿ ಅವಕಾಶ ಇತ್ತು, ಅವರಿಗೆ ತರಿಸ್ಬೋದಿತ್ತು, ಯಾರು ಕೂಡ ಮಾಡ್ಕೊಳ್ಳಿಲ್ಲ. ಹಾಗಿದ್ರೆ ನಮ್ಮ ಅದು ಒಂದು ಸಫಿಷಿಯಂಟ್ ಆಗಿದ್ವಿ ಅಂತ. ಹೌದು. ಆದರೆ ಹಿಂದಿನ ಜನ ಭಾರತದಲ್ಲಿ ಈ ಬ್ರಿಟಿಷರು ಮೊಘಲರಲ್ಲಿ ಬರೋದಕ್ಕಿಂತ ಮೊದಲೇ ಚೆನ್ನಾಗಿದ್ರಲ್ವಾ? ಹಾಗಾದ್ರೆ ಹೇಗೆ ಚೆನ್ನಾಗಿದ್ರು ಅಂತ ಹೇಳಿದ್ರೆ ಆಯುರ್ವೇದ ಬಳಕೆ ಮಾಡ್ಕೊಂಡೇ ಚೆನ್ನಾಗಿದ್ದದ್ದು. ಮತ್ತೆ ನಮಗೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ, ಆಯುರ್ವೇದ ನಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ. ಬ್ರಿಟಿಷರು ನಮಗೆ ಅಂದರೆ ದೇಶವನ್ನು ಬಿಟ್ಟು ಕೊಟ್ಟು ಹೋದಾಗ ಅಂತ ಹೇಳೋಣ, ಸೊ ಆಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬ ಕಮ್ಮಿ ಇತ್ತು, ಈಗ ಜಾಸ್ತಿ ಆಗಿದೆ, ಈ ಥರದ್ದೆಲ್ಲ ನಾವು ಕೇಳ್ತಿರ್ತೀವಿ. ಇದು ಸಂಖ್ಯೆಗಳ ಆಟ ಅಂತ ಹೇಳೋದು ಇದಕ್ಕೆ. ಆವಾಗ ನಮ್ಮ ಒಂದು ರಿಮೋಟ್ ಪ್ಲೇಸ್ನಲ್ಲಿ, ಒಂದು ಗ್ರಾಮದ ಮೂಲೆಯಲ್ಲಿದ್ದರೆ ಅಲ್ಲಿ ಮಗು ಹುಟ್ಟುತ್ತದೆ. ಮಗುವಿನ ಮಾರ್ಟ್ಯಾಲಿಟಿ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಾಗಿ ಇರುವಂಥ ಅಂಕಿಅಂಶ ಅದು. ಅವಾಗೆಲ್ಲ ಒಬ್ಬರಿಗೆ 10 ಮಕ್ಕಳು ಹುಟ್ಟಿದರೆ 8 ಮಕ್ಕಳು ಸಾಯ್ತಾಯಿದ್ರು. ಹುಟ್ಟಿ ಒಂದು ದಿವಸದಲ್ಲಿ ಸಾಯುವ ಮಕ್ಕಳು. ಸೊ 8 ಮಕ್ಕಳು ಸಾಯ್ತಾರೆ, ಇನ್ನೊಬ್ಬರು 105 ವರ್ಷ ಬದುಕ್ತಾರೆ. ಎವರೇಜ್ ಲೈಫ್ ಸ್ಪ್ಯಾನ್ ಎಷ್ಟಾಯಿತು? ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಆ ವ್ಯವಸ್ಥೆ ಮತ್ತು ಸಂಪರ್ಕ, ಸಾರಿಗೆ ವ್ಯವಸ್ಥೆ ಅದೆಲ್ಲ ಇಲ್ಲದೇ ಇದ್ದ ಕಾರಣ, ಭಾರತದಲ್ಲಿ ಕಡಿಮೆ ಇದ್ದ ಕಾರಣ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಒಬ್ಬರು ಯಾರೋ ಜಿಲ್ಲಾ ಕೇಂದ್ರದಲ್ಲಿ ಅಥವಾ ಯಾವುದೋ ದೊಡ್ಡ ಸ್ಥಳಕ್ಕೆ ಹೋಗಿ ತಲುಪಲಿಕ್ಕೆ ತುಂಬ ಟೈಮ್ ಬೇಕಾಗೋದ್ರಿಂದಾಗಿ ಇವತ್ತಿಗೂ ಎಷ್ಟೋ ಹಳ್ಳಿಗಳು ತುಂಬಾನೇ ರಿಮೋಟ್ ಹಾಗೆ ಇದೆ. ಸೊ ಹಾಗಾಗಿ ತಕ್ಷಣ ಈ ಮಕ್ಕಳು ಹುಟ್ಟಿದ ನವಜಾತ ಶಿಶುಗಳೇನಿದ್ರು ಅದು ತುಂಬ ಡೆತ್ ತುಂಬ ಜಾಸ್ತಿ ಆಗ್ತಿತ್ತು. ಬದುಕಿ ಉಳಿದವರು 105-110 ವರ್ಷ ಬದುಕ್ತಿದ್ರು. ಸಂಖ್ಯೆ ಲೆಕ್ಕದಲ್ಲಿ ಆ 8 ಈ 2 ಸೇರಿದಾಗ ಅಷ್ಟೊತ್ತಿಗೆ ಪರ್ಸೆಂಟೇಜ್ ಅಷ್ಟೊತ್ತಿಗೆ ಬರೀ 20 ವರ್ಷ ಆಯ್ತಷ್ಟೇ ಎವರೇಜ್ ಲೈಫ್ ಸ್ಪ್ಯಾನ್. 8 ಮಕ್ಕಳು ತಕ್ಷಣ ಸತ್ರಲ್ವಾ? ಇವ್ರು ಇದ್ದವರು 102 ವರ್ಷ ಬದುಕಿದ್ರು, 2 ಜನ. 8 ಜನ ಸತ್ತರು ತಕ್ಷಣ, ಹುಟ್ಟಿದ ತಕ್ಷಣ. ಅವ್ರಿಗೆ ಯಾವುದೇ ಫೆಸಿಲಿಟಿ ಇರಲಿಲ್ಲ, ಡಾಕ್ಟರ್ಸ್ ಹತ್ರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ವಾಹನದ ವ್ಯವಸ್ಥೆ ಇರಲಿಲ್ಲ, ದೂರವಾಣಿ ಇರಲಿಲ್ಲ, ಯಾವುದೂ ಇರಲಿಲ್ಲ. ಸಂಖ್ಯೆಗಳ ಆಟ ಅನ್ನೋದು ನಿಜ. ಅಷ್ಟೊತ್ತಿಗೆ ಅದರ ಸಂಖ್ಯೆ ಕಡಿಮೆ ಆಯಿತು. ಈಗ ಅದು ಸಂಪರ್ಕ ವ್ಯವಸ್ಥೆ ಜಾಸ್ತಿ ಆಗ್ತಾ ಹೋದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಅಂತ ಹೇಳುವಂಥದ್ದು. ಹಾಗಲ್ಲ ಅದು. ಹಾಗಾಗಿ ಅದು ಕೇವಲ ಒಂದು ಅಂಕಿ ಸಂಖ್ಯೆಗಳಲ್ಲಿ ಏನೋ ಬದಲಾವಣೆ ಮಾಡಿ ತೋರಿಸಿದ್ರೆ ಮಾತ್ರ ಹಾಗಾಗುವಂಥದ್ದು. ಇಲ್ಲಂತಾದರೆ ಒಂದನ್ನು ಆಲೋಚನೆ ಮಾಡಿಕೊಳ್ಳಿ, ಈಗ ಇದಕ್ಕೆ ಪೂರಕವಾಗಿ ಹೇಳ್ತೇನೆ. ಕೇವಲ ಒಂದು 30-40 ವರ್ಷ ಹಿಂದೆ ಜನರು ದಿನಕ್ಕೆ ಎಷ್ಟು ಔಷಧ ತಗೊಳ್ತಾ ಇದ್ದರು ಮತ್ತು ಈಗ ಎಷ್ಟು ಔಷಧ ತಗೊಳ್ತಾ ಇದ್ದಾರೆ? ಈಗ ನಿದ್ರೆ ಮಾಡಲಿಕ್ಕೆ ಒಂದು ಔಷಧ, ಏಳಲಿಕ್ಕೆ ಎಚ್ಚರ ಆಗಲಿಕ್ಕೆ ಇನ್ನೊಂದು ಔಷಧ, ಹಸಿವೆ ಆಗಲಿಕ್ಕೆ ಒಂದು ಔಷಧ, ತಿಂದದ್ದು ಜೀರ್ಣ ಆಗಲಿಕ್ಕೆ ಮತ್ತೊಂದು ಔಷಧ, ಟೆನ್ಷನ್ ಕಡಿಮೆ ಆಗಲಿಕ್ಕೆ ಮತ್ತೊಂದು ಔಷಧ. ಇದನ್ನೆಲ್ಲ ಯಾವ ಹೆಸರಲ್ಲಿ ತಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಪ್ಲಿಮೆಂಟ್ ಅಂತ ಹೇಳೋ ಹೆಸರಲ್ಲಿ ತಗೊಳ್ತಾ ಇದ್ದೇವೆ. ಸಪ್ಲಿಮೆಂಟ್ ಅಲ್ಲ, ಅದು ಔಷಧವೇ ಅದು. ಸಪ್ಲಿಮೆಂಟ್ ಅಂತ ಹೇಳುವ ಹೆಸರಿನಲ್ಲಿ ಜನರು ಬೇರೆ ಬೇರೆ ಕೆಮಿಕಲ್ಗಳನ್ನು ಸುಮ್ಮಗೆ ತಗೊಳ್ತಾ ಇದ್ದಾರೆ, ಅನಗತ್ಯವಾಗಿ ತಗೊಳ್ತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಒಬ್ಬರು ದಿನಕ್ಕೆ 2 ಹೊತ್ತು ಊಟ ಸರಿ ಮಾಡಿದರೆ ಮತ್ತೆ ಸಪ್ಲಿಮೆಂಟ್ ಬೇಡ ಅಂತ ಲೆಕ್ಕ. ಇದು 3 ಹೊತ್ತು ಊಟ ಮಾಡೋದು ಅಲ್ಲ, ಮತ್ತು 4-5 ಬಾರಿ ತಿಂದು, ಆಮೇಲೆ ಯಾವುದ್ಯಾವುದು ಈಗಿನ ಡ್ರೈ ಫ್ರೂಟ್ಗಳನ್ನೆಲ್ಲ ಜಾಸ್ತಿ ತಿಂದು, ಪ್ರೋಟೀನ್ ಫುಡ್ಗಳನ್ನು ಜಾಸ್ತಿ ತಿಂದು,
ನಮಗೆ ನ್ಯೂಟ್ರಿಷಿಯಸ್ ಫುಡ್ ಅಂತ ಏನೆಲ್ಲ ಇದೆ, ರಿಚ್ ಫುಡ್ ಅಂತ ಏನು ಹೇಳ್ತೇವೆ, ಹೌದು. ಆ ಆಹಾರವನ್ನು ಜಾಸ್ತಿ ತಿಂದವರು ಮತ್ತೆ ಸಪ್ಲಿಮೆಂಟ್ ತಗೊಳ್ತಾ ಇರ್ತಾರೆ. ಏನು ಅರ್ಥ ಇದ್ರದ್ದು? ಹಾಗಿದ್ರೆ ಆಹಾರವನ್ನೇ ಸತ್ವಯುತ ಮಾಡಿ ಜೀವನ ಶೈಲಿಯನ್ನೇ ಸರಿ ಮಾಡಿಕೊಂಡ್ರೆ ಇದು ಯಾವುದು ಅಗತ್ಯ ಇಲ್ಲ ಅಂತ ನೀವು ಹೇಳೋದು? ಖಂಡಿತ ಇರಲಿಲ್ಲ ಖಂಡಿತ. ಹಾಗೆ ಹಿಂದಿನವರು ಔಷಧವನ್ನು ಕಡಿಮೆ ತಗೊಳ್ತಾ ಇದ್ದರು, ಈಗ ಔಷಧವನ್ನು ಜಾಸ್ತಿ ತಗೊಳ್ತಾ ಇದ್ದೆ, ಔಷಧವನ್ನು ಹೆಚ್ಚು ಡಿಪೆಂಡ್ ಆಗ್ತಾ ಇದ್ದೇವೆ. ಹಾಗಿದ್ರೆ ನಮ್ಮದು ಪ್ರೋಗ್ರೆಸ್ ಏನು? ಎಲ್ಲಿ ಪ್ರೋಗ್ರೆಸ್ ಇದೆ ಅಂತ? ಈಗ ಮನುಷ್ಯರಿರುವಾಗ ಕೂಡ ಒಬ್ಬರು ಚೆನ್ನಾಗಿ ಇರಬೇಕು ಅಂತಾದರೆ ಎಂಡ್ ತನಕ ಸಾಧ್ಯದಷ್ಟು ಕಡಿಮೆ ಮೆಡಿಸಿನಲ್ಲಿರುವಾಗ ಆಗಬೇಕು. ಹೌದು. ಇದಾಗಲ್ಲ, ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿ ಚೆನ್ನಾಗಿರೋದು ಅಂತ ಹೇಳಿದಕ್ಕೆ ಅರ್ಥ ಇಲ್ಲ. ಅದು ಚೆನ್ನಾಗಿರೋದೇ ಅಲ್ಲ, ಅದು ಸಹಜ ಜೀವನ ಅಲ್ಲ, ಅಲ್ವೇ ಅಲ್ಲ, ಅದು ಸಾಧ್ಯವೇ ಇಲ್ಲ. ಫಿಟ್ನೆಸ್ ಅಂತ ಹೇಳೋದು, ಈಗ ನೀವು ಬರೀ ಲ್ಯಾಬ್ ರಿಪೋರ್ಟ್ ನೋಡಿ ಎಲ್ಲ ನಾರ್ಮಲ್ ಅಂತ ಆದ ತಕ್ಷಣ ನೀವು ನಾರ್ಮಲ್ ಅಲ್ಲ ಅಂತ ನಾನು ಆಗಿಂದ ಹೇಳ್ತಾ ಇರೋದು. ಕೇವಲ ಲ್ಯಾಬ್ ರಿಪೋರ್ಟ್ನ ಪ್ರಕಾರ ವ್ಯಕ್ತಿ ನಾರ್ಮಲ್, ಆದರೆ ಅವನು ಪೇಷಂಟ್, ಅವನು ಪರ್ಸನ್ ಒದ್ದಾಡ್ತಾ ಇರ್ತಾನೆ. ಅದೇ ನೀವು ಆರೋಗ್ಯ ಹೇಳ್ತೀರಿ, ಸ್ವಾಸ್ಥ್ಯ ಅಲ್ಲ. ಸ್ವಾಸ್ಥ್ಯ ಅಲ್ಲ, ಅವ್ನು ತಳಮಳ ಇರ್ತದೆ, ತುಂಬ ಟೆನ್ಷನ್ ಇರ್ತದೆ, ನೆಮ್ಮದಿ ಇರೋದಿಲ್ಲ. ಈ ನೆಮ್ಮದಿ ಇಲ್ಲ ಅಂತ ಆದಮೇಲೆ ಮತ್ತೆ ಅದರಲ್ಲಿ ಸ್ವಾಸ್ಥ್ಯ ಅಂತ ಹೇಳೋದು ಇಲ್ಲವೇ, ಲವಲೇಶವೂ ಇಲ್ಲ ಅಂತ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಒಂದು ಶ್ಲೋಕ ಇದೆ. ಅಲ್ಲಿ ಫಸ್ಟ್ ಪಾರ್ಟ್ ಬಿಟ್ಬಿಡು, ಅದರಲ್ಲಿ ಫಿಸಿಕಲ್ ಆಗಿ ಸರಿ ಇರಬೇಕು, ನಮ್ಮ ಬಾಡಿ ಸ್ಟ್ರಕ್ಚರ್ ಸರಿ ಇರಬೇಕು, ಸಮದೋಷ ಸಮ ಅಗ್ನಿ ಡೈಜೆಷನ್ ಸರಿ ಇರಬೇಕು, ಇದೆಲ್ಲ ಆಯಿತು. ಹೌದು. ಎರಡನೇ ಲೈನ್ನಲ್ಲಿ ಪ್ರಸನ್ನ ಆತ್ಮ ಇಂದ್ರಿಯ ಮನಃ, ಪ್ರಸನ್ನ ಆತ್ಮ ತಿಳಿಯಾಗಿರಬೇಕು, ಪ್ರಸನ್ನ ಇಂದ್ರಿಯಗಳೆಲ್ಲ ಸರಿಯಾಗಿ ಪ್ಲೆಸೆಂಟ್ ಆಗಿ ಚೆನ್ನಾಗಿ ಕಾರ್ಯಕ್ಷಮತೆ ಎಲ್ಲ, ಕಣ್ಣು ಸರಿ ಕ್ಷಮತೆಯಿಂದ ಕೆಲಸ ಮಾಡಬೇಕು. ಈಗ ಪ್ರತಿಯೊಂದು ಕೂಡ ಕ್ಷಮತೆ ಅಂತ ಹೇಳುವಾಗ ನನಗೆ ನೆನಪಾಯಿತು, ಈಗ ನಾವೆಲ್ಲ ಸಾಮಾನ್ಯ ಚಿಕ್ಕ ವಯಸ್ಸಿನಲ್ಲಿ ಕನ್ನಡಕ ಬಳಕೆ ಮಾಡೋರು ತುಂಬ ಜಾಸ್ತಿ ಇರ್ತಾರೆ. ಹಿಂದಿನವರು ಅವರಿಗೆ ಏನೋ ಕನ್ನಡಕ ಇರಲಿಲ್ಲ ಅಂತಲ್ಲ, ಆದರೆ 100 ವರ್ಷದಲ್ಲಿ ಕೂಡ ಬರಿಗಣ್ಣಿನಲ್ಲಿ ನ್ಯೂಸ್ ಪೇಪರನ್ನು ಓದ್ತಾ ಇದ್ದವರು, ಚಿಕ್ಕ ಚಿಕ್ಕ ಅಕ್ಷರದ ಇದನ್ನು ಓದ್ತಾ ಇದ್ದವರು ಎಷ್ಟೋ ಜನ ನೋಡ್ತೇವೆ. ಹಾಗಾದರೆ ನಾವು ಬದುಕೋ ರೀತಿ ಸರಿ ಇಲ್ಲ ಅಂತ ಆಯಿತು. ಈಗ ನೀವು ಹಿಂದಿನವರು ನೋಡಿದರೆ ಕೂದಲೆಲ್ಲ ತುಂಬ ಚೆನ್ನಾಗಿತ್ತು, ಈಗ ನಮಗೆಲ್ಲ ಕೂದಲು ಕಡಿಮೆ ಆಗ್ತಾ ಇದೆ. ಈ ನಮ್ಮ ಜನ್ರೇಷನ್ನವರೆಲ್ಲ ಕೂದಲು ಬೆಳ್ಳಗಾಗೋದು, ಕೂದಲು ಕಡಿಮೆ ಆಗೋದು, ಇದೆಲ್ಲ ಬೇಗ. ನೀವೊಂದು ಸಾಫ್ಟ್ವೇರ್ ಕಂಪನಿ ಎದುರು ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಬರೋರು ಹೇಗಿದ್ದಾರೆ, ಎಲ್ಲ ಕನ್ನಡಕ ಇರ್ತದೆ, ಎಲ್ಲರೂ ಬಿಳಿ ಕೂದಲು ಇರ್ತದೆ. ಅವ್ರ ಜೊತೆ ಯಾರೋ ಇನ್ನೊಬ್ಬರು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅವರೇನೋ ಅಲ್ಲೇನೋ ಮಾತಾಡಲಿಕ್ಕೆ ಬಂದದ್ದು ಆದರೆ ಅವರ ತಂದೆ ಜೊತೆ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ತಂದೆ. ನಿಮಗೆ ತಂದೆ ಯಾರು ಮಗ ಯಾರು ಅಂತ ಗೊತ್ತಾಗೋದಿಲ್ಲ. ಅಂದರೆ ತಂದೆ ತುಂಬ ಯಂಗಾಗಿ ಕಾಣ್ತಾರೆ, ಕೂದಲು ಚೆನ್ನಾಗಿರ್ತದೆ, ಚರ್ಮ ಚೆನ್ನಾಗಿರ್ತದೆ, ಕನ್ನಡಕ ಇಲ್ಲದೆ ಎಲ್ಲವನ್ನು ಓದ್ತಾ ಇರ್ತಾರೆ. ಈ ಮಗ ಅಂತೇಳೋರು ಒದ್ದಾಡ್ತಾ ಇರ್ತಾರೆ. ಹಾಗೆ ಹಿಂದೆ, ಈಗ ಸ್ವಲ್ಪ ವರ್ಷಗಳ ಹಿಂದೆ ಸಾಮಾನ್ಯ ಕ್ಲಿನಿಕ್ಗಳಿಗೆಲ್ಲ ತಂದೆಯನ್ನು, ಅಜ್ಜಿಯನ್ನು ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದರು. ಇದನ್ನೆಲ್ಲ ಕೇಳ್ತಾ ಇದ್ವಿ, ತಂದೆಗೆ ಹುಷಾರಿಲ್ಲ ಕರ್ಕೊಂಡು ಹೋಗ್ತೇವೆ ಹಾಸ್ಪಿಟ್ಲಿಗೆ, ಕೇಳ್ತಾ ಇದ್ದೇವೆ. ಈಗ ಚೇಂಜ್ ಆಗಿದೆ ಅದು. ಈಗ ಮಕ್ಕಳನ್ನು ಕರ್ಕೊಂಡು ಬರೋದು, ತಂದೆ ಅಂದರು, ತಾಯಿ ಅಜ್ಜಂದರು ಎಲ್ಲ ಮಕ್ಕಳನ್ನು ಕರ್ಕೊಂಡು ಬರೋದು ಹಾಸ್ಪಿಟ್ಲಿಗೆ. ಅಂದರೆ ಸ್ವಾಸ್ಥ್ಯ ಅಂತ ಹೇಳೋದು ಬೇಕು ಅಂತಾದರೆ ಆಯುರ್ವೇದವನ್ನು ನಾವು ಜೊತೆಯಲ್ಲಿ ಇಟ್ಕೊಳ್ಬೇಕು. ಅದು ಇಟ್ಕೊಳ್ಳಿಲ್ಲ ಅಂತಾದರೆ ನಮಗೆ ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಜಾಸ್ತಿ ಆಗದೇ ಇರಬೇಕು ಅಂತಾದರೆ ನಾವು ಆಯುರ್ವೇದ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು. ಅದೇ ಉದ್ದೇಶವನ್ನು ಇಟ್ಕೊಂಡು ಜಾಸ್ತಿ ಜನರಿಗೆ ಅದರ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಈ ಮೂಲಕ ನಡೆಸ್ತಾ ಇದ್ದೀರಿ. ಹೌದು. ಯಾವ ರೀತಿ ಸಹಕಾರ ಇದೆ ಅಂದರೆ ಮೇಯ್ನ್ ಆಗಿ ಈಗ ನಾನೀಗ ಆ ಕೋವಿಡ್ ಸಂದರ್ಭದ ವಿಷಯ ಬಂದಾಗಲೂ ಕೂಡ ಅದರಲ್ಲೂ ಇದೇ ಪ್ರಶ್ನೆ ಬರುತ್ತೆ ನನಗೆ, ಈಗಲೂ ಅಷ್ಟೇ. ಈಗ ಆಡಳಿತ ವ್ಯವಸ್ಥೆಯಿಂದ ಇರಬಹುದು ಅಥವಾ ಜನರ ಅಥವಾ ಸಂಸ್ಥೆಗಳಿಂದ ಯಾವ ರೀತಿ ಸಹಕಾರ ಇದೆ? ಒಂದು ಬದಲಾಗಬೇಕು. ಏನಂತ ಹೇಳಿದರೆ, ಈಗ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಭಾರತದಲ್ಲಿ ಈ ಸ್ವಾತಂತ್ರ್ಯ ನಂತರ ಸುಮಾರು ಈಗ ಬಜೆಟ್ಗಳೆಲ್ಲ ಮಂಡನೆ ಮಾಡ್ತಾ ಹೋಗ್ತಾರೆ. ಈಗ ಕೆಲವು ದಶಕಗಳನ್ನು ನೀವು ನೋಡಿದರೆ ಆಯುರ್ವೇದ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಆಯುಷ್ ಮತ್ತು ನ್ಯಾಚುರೋಪತಿ. ಸೊ ಇದೊಂದು 6 ಸಿಸ್ಟಮ್ಗಳ ಸೇರಿ 2-3% ಹೆಲ್ತ್ ಬಜೆಟನ್ನು ಕೊಡ್ತಾಯಿದೆ. 97% ಪ್ಲಸ್ ಹೋಗ್ತಾ ಇರೋದು ಎಲೋಪತಿಗೆ. ಇದು ಯಾವಾಗ 1-2 ವರ್ಷದ ಕತೆ ಅಲ್ಲ, ಇದು ಕಳೆದ 60-70 ವರ್ಷಗಳ ಕತೆ ಇದು. ಕಾರಣ ಆಮೇಲೆ ರಾಜ್ಯ ಸರ್ಕಾರಗಳು ಇದನ್ನೇ ಮಾಡ್ತದೆ. ಈ ಆಯುಷ್ 6 ಪದ್ಧತಿಗಳು ಸೇರಿ 2.5-3% ಅಂತ ಹೇಳಿದರೆ ಬರೀ ಆಯುರ್ವೇದಕ್ಕೆ ಮಾತ್ರ ಸಿಗೋದು 1-1.5% ಅಷ್ಟೇ. ಅಷ್ಟು ಸಿಕ್ಕರೂ ಜಾಸ್ತಿ. ಏಡ್ಸ್ ಅವೇರ್ನೆಸ್ಸಿಗೆ 3.5% ಕೊಡ್ತಾರೆ. ಏಡ್ಸ್ ಟ್ರೀಟ್ಮೆಂಟಿಗಲ್ಲ, ಬರೀ ಅವೇರ್ನೆಸ್ ಜಾಗೃತಿಗೆ ಅಷ್ಟು ಸ್ಪೆಂಡ್ ಮಾಡ್ತದೆ. ಅದು ಯಾಕೆ ಆಗಿದೆ ಅಂತ ಹೇಳಿದರೆ, ಆಗಲೇ ನಾನು ಹೇಳಿದೆ ಅಲ್ವಾ, ಪೀಪಲ್ ಆರ್ ಫಾರ್ ಆಯುರ್ವೇದ ಬಟ್ ಪೀಪಲ್ ಆರ್ ನಾಟ್ ವಿತ್ ಆಯುರ್ವೇದ ಅಂತ. ಮೈಂಡ್ಸೆಟ್ ಅದು ನಮ್ಮ ಮೈಂಡನ್ನು ಸ್ವಲ್ಪ ಈ ಹಿಂದಿನ ಬ್ರಿಟಿಷರ ತಂದ ಎಜುಕೇಷನ್ ಸಿಸ್ಟಮಿಂದಾಗಿ ನಮ್ಮದು ಔಷಧ ಅಲ್ಲ, ಬ್ರಿಟಿಷರು ಕೊಟ್ಟದ್ದೇ ಔಷಧ ಅಂತ ಹೇಳೋದನ್ನು ನಮ್ಮ ತಲೆಗೆ ತುಂಬಿದ್ರಿಂದಾಗಿ, ಮತ್ತು ನಮ್ಮ ಕಣ್ಣು ಮುಂದೆ ಇದ್ದ ಸತ್ಯವನ್ನು ನಾವು ಒಪ್ಕೊಳ್ಳದೇ ಇದ್ದದ್ರಿಂದಾಗಿ
ಈಗ ನಾವು ಸ್ಟ್ರಾಂಗ್ ಆಗಿರಬೇಕು ಅಂತಾದರೆ ನಮ್ಮ ಪರಂಪರೆಯಿಂದ ಫುಡ್ ಹೇಗೆ ಬಂದಿದೆ ಅದುವೇ ನಮಗೆ ಬೆಸ್ಟ್ ಫುಡ್ಡು. ನಾವು ಪರಂಪರೆಯನ್ನು ನೋಡಿದರೆ ಸಾಕಾಗ್ತಿತ್ತು. ನಮ್ಮ ಅಜ್ಜ ಹೇಗಿದ್ದರು ನೋಡಿದರೆ ಸಾಕಿತ್ತು, ನಮ್ಮ ತಂದೆ ಹೇಗಿದ್ದರು ನೋಡಿದರೆ ಸಾಕಿತ್ತು. ಅದನ್ನು ಮಾಡೋ ಬದಲು ಯಾವುದೋ ಆಹಾರವನ್ನು ತಂದು ಯಾವುದೋ ಕೆಮಿಕಲ್ ಮೆಡಿಸಿನ್ ಇರಲಿ ಅಥವಾ ಸಪ್ಲಿಮೆಂಟ್ ಇರಲಿ ಇದನ್ನು ತಂದು ಅದನ್ನು ತಗೊಂಡ್ರೆ ಮಾತ್ರ ಆರೋಗ್ಯ ಅಂತ ಬಿಂಬಿಸಿದರೆ, ಅದನ್ನು ನಾವು ಹಾಗೆ ನಂಬಿದರೆ ಅದರಿಂದ ಖಂಡಿತ ಆರೋಗ್ಯ ಅಂತ ಹೇಳೋದು ಬರೋದಿಲ್ಲ. ನಾವು ನಮ್ಮ ಕಣ್ಣಿದ್ರೆ ಏನಿದೆ ಅದನ್ನು ನಂಬಬೇಕಿತ್ತು. ಅದರ ಬದಲು ಆ ಬ್ರಿಟಿಷರು ಏನು ತಂದು ಕೊಟ್ಟಿದ್ದಾರೆ ಅದನ್ನೇ ನಂಬಲಿಕ್ಕೆ ಆರಂಭ ಮಾಡಿದೆವು. ಹಾಗೆ ಅವ್ರು ಹೇಳಿದ್ದೇ ಸತ್ಯ, ನಾವು ಇಲ್ಲಿ ಏನು ಹೇಳಿದ್ರು ಕೂಡ ಹಿತ್ತಲ ಗಿಡ ಮದ್ದಲ್ಲ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆದ ಹಾಗೆ. ಇದರಲ್ಲೇನು ಸತ್ವ ಇದೆ, ಇದರಲ್ಲೇನೋ ಶಕ್ತಿ ಇದೆ, ಇದನ್ನು ನಾವು ಮರ್ತೇವೆ. ಅದು ಹನುಮಂತನಿಗೆ ಮರೆತು ಹೋದ ಹಾಗೆ ನಮ್ಮ ಭಾರತೀಯರಿಗೆ ಮರೆತು ಹೋಗಿದೆ. ಅದನ್ನು ನೆನಪಿಸ್ಕೊಡ್ಬೇಕು, ಅದರ ಜಾಗೃತಿ ಮಾಡಬೇಕು. ನಾವು ಹೇಗೆ ನಾವಿದ್ದೆವು, ಹೇಗಿತ್ತು, ಅಷ್ಟು ಹೆಲ್ದಿಯಾಗಿದ್ದವು ನಾವು ಆ ಹೆಲ್ತನ್ನು ಹೇಗೆ ಕಳ್ಕೊಳ್ತಾ ಇದ್ದೇವೆ. ಈಗ ಇವತ್ತು ಕೂಡ ಅಮೇರಿಕಾದಲ್ಲಿ ಕಿಡ್ನಿ ಫೇಲ್ಯೂರ್ ಭಾರತಕ್ಕಿಂತ ಜಾಸ್ತಿ ಇದೆ, ಶೇಕಡಾವಾರು ನೋಡಿದರೆ. ಭಾರತದಲ್ಲಿ ಕಡಿಮೆ ಇದೆ. ಆಯುರ್ವೇದ ಔಷಧ ತಗೊಂಡ್ರೆ ಕಿಡ್ನಿ ಫೇಲ್ಯೂರ್ ಆಗ್ತದೆ ಅಂತ ಹೇಳೋದು, ಅದು ನಂಬಿಸಿಬಿಡೋದು ಜನರಿಗೆ. ಆದರೆ ವಾಸ್ತವ ಬೇರೆ ಇರ್ತದೆ. ಹಾಗಾದರೆ ಅಮೇರಿಕಾದಲ್ಲಿ ಆಯುರ್ವೇದ ಅಂತ ಹೇಳೋದಿಲ್ಲ, ಅಲ್ಲಿ ಯಾಕೆ ಕಿಡ್ನಿ ಫೇಲ್ಯೂರ್ ಜಾಸ್ತಿ ಇದೆ, ಅಲ್ಲಿ ಯಾವ ವೈದ್ಯಕೀಯ ಪದ್ಧತಿ ಇದೆ, ಇದನ್ನು ಅಷ್ಟು ಸಿಂಪಲ್ ವಿಚಾರ, ಕಾಮನ್ ಸೆನ್ಸ್ ಬಳಸಿ, ಸಾಮಾನ್ಯ ಜ್ಞಾನ ಬಳಸಿ ಇದನ್ನು ನಾವು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂತೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ನಂಬೋದು, ಅದುವೇ ವಾಸ್ತವ ಅಂತ ತಿಳ್ಕೊಳ್ಳೋದು. ಹಾಗಿದ್ರೆ ಆಯುರ್ವೇದದಿಂದ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿದ್ದು ಎಲ್ರಿಗೂ ಕಿಡ್ನಿ ಫೇಲ್ಯೂರ್ ಆಗಿರಬೇಕಾಗಿತ್ತು. ಬರೀ ಆಯುರ್ವೇದ ಮಾತ್ರ ಯೂಸ್ ಮಾಡ್ತಾ ಇದ್ದ ಕಾಲ ಸಾವಿರಾರು ವರ್ಷ ಇದೆ. ಹಾಗಾದರೆ ಯಾಕೆ ಕಿಡ್ನಿಗಳೆಲ್ಲ ಸುರಕ್ಷಿತ ಆಗಿದೆ ಭಾರತದಲ್ಲಿ ಹೇಳಿದ್ರೆ ಆಯುರ್ವೇದದಿಂದಲೇ ಅದು ಸುರಕ್ಷಿತ ಆಗಿದ್ದದ್ದು. ಈಗ ಲಿವರ್ನ ಸಂಬಂಧಪಟ್ಟ ಕಾಯಿಲೆಗಳಿಗೆ ಆಯುರ್ವೇದ ಒಳ್ಳೆಯ ಔಷಧ ಅಂತೇಳಿ ಜನಸಾಮಾನ್ಯರಿಗೆಲ್ಲ ಗೊತ್ತಿದೆ. ಈಗ ಎಲ್ಲ ಈ ನಾಟಿ ಔಷಧ ಅಥವಾ ಜಾನಪದ ವೈದ್ಯ ಪದ್ಧತಿ ಅಥವಾ ಪರಂಪರಾಗತವಾಗಿ ಔಷಧ ಎಲ್ಲ ಕೊಡುವವರು ಮುಖ್ಯವಾಗಿ ಚಿಕಿತ್ಸೆ ಮಾಡೋದು ಜಾಂಡೀಸಿಗೆ, ಹೆಪಟೈಟಿಸಿಗೆ. ಭಾರತದ ಎಲ್ಲೇ ಹೋದರೂ ಕೂಡ ಹೆಪಟೈಟಿಸ್ಗೆ ಆಯುರ್ವೇದ ಔಷಧ ಅಂತ, ನಾಟಿ ಮದ್ದು ಅಥವಾ ಆಯುರ್ವೇದ ಔಷಧ ಅಂತ ಹೇಳೋದು ಗೊತ್ತಿದೆ ಜನ. ಆಯಾ ಊರಿಗೆ ತಕ್ಕದಾದ ಔಷಧಿಗಳು ಬೇರೆ ಬೇರೆ ಇದೆ. ಆದರೆ ಇತ್ತೀಚೆಗೆ ಈಗ ಆಯುರ್ವೇದ ಔಷಧ ತಗೊಂಡ್ರೆ ಲಿವರಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಅದು ಇನ್ನೊಂದು ಪ್ರೊಪಗಂಡಾ ಇದೆ ಅಂತ. ಪ್ರೊಪಗಂಡಾ ಅದು ಅದೇ ರೀತಿ ದಿನ 10 ಬಾರಿ ಸುಳ್ಳು ಹೇಳಿ ಸುಳ್ಳನ್ನೇ ಸತ್ಯ ಮಾಡಲಿಕ್ಕೆ ಹೊರಡೋದು. ಅದು ಆಗೋದಿಲ್ಲ. ಅದು ಆ್ಯಕ್ಚುಲಿ ಜನರು ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಏನಾಗಿದೆ, ಏನಿತ್ತು, ಹೇಗಿತ್ತು, ಇದನ್ನು ಸರಿ ಸ್ವಲ್ಪ ಆಲೋಚನೆ ಮಾಡಿ ತಿಳ್ಕೊಂಡ್ರೆ ಆಗ ವಾಸ್ತವ ಅಂತ ಹೇಳೋದು ಗೊತ್ತಾಗ್ತದೆ. ಹಾಗೆ ವಾಸ್ತವತೆ ಅರಿವು ಮೂಡಿಸಲಿಕ್ಕೆ ಈ ಸಮ್ಮೇಳನದ ಆಮೂಲಾಗ್ರ ಉದ್ದೇಶವನ್ನು ನೀವು ವಿವರವಾಗಿ ಹೇಳಿದ್ರಿ. ಬಟ್ ಈ ಘೋಷವಾಕ್ಯ ಆಯುರ್ವೇದ ಫಾರ್ ಹೆಲ್ತಿ ಲೈಫ್, ಆರೋಗ್ಯಕರ ಹೆಲ್ತಿ ಫ್ಯೂಚರ್, ಆರೋಗ್ಯಕರ ಭವಿಷ್ಯಕ್ಕಾಗಿ ಆಯುರ್ವೇದ ಅನ್ನೋದೇ ಇದೇ ಅಂದರೆ ಓವರ್ ಆಲ್ ಫೋಕಸ್. ಫ್ಯೂಚರ್ ಆಯುರ್ವೇದಕ್ಕೂ ತುಂಬ ಚೆನ್ನಾಗಿದೆ, ಆಯುರ್ವೇದವನ್ನು ಬಳಸ್ಕೊಂಡ್ರೆ ಜನರಿಗೂ ತುಂಬ ಚೆನ್ನಾಗಿದೆ ಅಂತ. ಈಗ ನಾವು ಆಯುರ್ವೇದದ ತತ್ವಗಳನ್ನು ಬಿಡ್ತಾ ದೂರ ಹೋಗ್ತಾ ಇದ್ದೇವೆ ಈ ಮಾಡರ್ನ್ ಇನ್ಫ್ಲೂಯೆನ್ಸಿಂದಾಗಿ. ಅದನ್ನು ಬಿಟ್ಟು ಹೋದಷ್ಟು ನಮಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದು. ಈಗ ನಮಗೆ ಹಿಂದೆ 1990s ಅರೌಂಡಲ್ಲಿ ಹೆಲ್ತ್ ಫಾರ್ ಆಲ್ ಬೈ 2080 ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿತ್ತು. ಹೇಳಿ ಮತ್ತೆ ಅದು ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಹೋಯಿತು. 2000 ಬಂತು, ಯಾರೂ ಮಾತಾಡಲಿಲ್ಲ ಆ ಬಗ್ಗೆ. 2010 ಬಂತು, ಕಾಯಿಲೆಗಳು ಮತ್ತೂ ಜಾಸ್ತಿ ಆಗ್ತಾ ಹೋಯಿತು. ಚಿಂತನೆ ಏನಿದ್ದದ್ದು ಹೆಲ್ತ್ ಫಾರ್ ಆಲ್ ಅಂತ. ಅದಕ್ಕೆ ಏನು ಉಪಕ್ರಮ ಇದ್ದದ್ದು, ಎಲ್ಲ ಕಡೆಗೆ ಔಷಧ ತಲುಪಿಸೋದು. ಔಷಧವನ್ನು ಮನೆಗೆ ತಲುಪಿಸಿ ಆರೋಗ್ಯವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇರೋದು ಯಾವಾಗ ಅಂತೇಳಿದ್ರೆ ನಾವು ದೈಹಿಕವಾಗಿ ನಾವು ಏನೆಲ್ಲ ಮಾಡ್ಕೊಳ್ಬೇಕು, ಪ್ರತಿನಿತ್ಯ ಏನು ಆಹಾರ ತಗೊಳ್ಬೇಕು, ಪ್ರತಿನಿತ್ಯ ಹೇಗಿರಬೇಕು, ಇದರ ಕುರಿತು ಜಾಗೃತಿ ಮಾಡಿದರೆ ಮಾತ್ರ ಆರೋಗ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನೀವು ಔಷಧವನ್ನು ಪ್ರತಿ ಮನೆಗೆ ತಲುಪಿಸಿದ ತಕ್ಷಣ ಹೆಲ್ತ್ ಅಂತಾದರೆ ಅದೇನಾಯಿತು, 2020 ಬರುವಾಗ ಡಿಸೀಸ್ ಫಾರ್ ಆಲ್ ಆಯಿತು. ಡಿಸೀಸ್ ಫಾರ್ ಆಲ್ ಬೈ 2020 ಆಯಿತು. ಎಲ್ರಿಗೂ ಕಾಯಿಲೆ, ಎಲ್ರಿಗೂ ಕೋವಿಡ್, ಲಿಟ್ರಲಿ ಸ್ತಬ್ಧ ಆಯಿತು. ಹಾಗಾದರೆ ಅದು ನಮ್ಮ ಆಲೋಚನೆಯಲ್ಲಿ ಸರಿ ಇದೆ, ಅಂದರೆ ಗುರಿ ಏನು ಅಂತ ಸರಿ ಇದೆ. ಹೆಲ್ತ್ ಫಾರ್ ಆಲ್, ಎಲ್ರಿಗೂ ಚೆನ್ನಾಗಿರಬೇಕು ಅಂತಲೇ ಉದ್ದೇಶ ಸರಿ ಇದೆ, ದಾರಿ ಸರಿ ಇಲ್ಲ. ಆ ದಾರಿ ಆಯುರ್ವೇದದ ದಾರಿ ಬಿಟ್ಟು ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ನೀವು 75% ಬಿಟ್ಟುಬಿಟ್ರಲ್ವಾ. ಸೊ ನೀವು ಆಯುರ್ವೇದ ಡಾಕ್ಟರ್ ಆಗಿ ಹೇಳ್ತಿಲ್ಲ, ಬರೀ 25% ಜನರನ್ನು ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ. ಬರೀ ಡಿಸೀಸ್. ನಾನೀಗ ಒಬ್ಬ ಸಾಮಾನ್ಯ, ಈಗ ನೀವಾದ್ರೆ ನನಗೆ ಗೊತ್ತು, ಅದು ಬೇರೆ ವಿಷಯ. ಬಟ್ ಜನರಲ್ಲಿ ಆಯುರ್ವೇದ ಡಾಕ್ಟರ್ ನೀವು ನಿಮ್ದನ್ನು ಪ್ರೊಪಗೇಟ್ ಮಾಡೋದಕ್ಕೋಸ್ಕರ ಹೇಳ್ತಿದ್ದೀರಿ ಅಂತ ಹೇಳಿ ಅಲ್ಲ, ಇದನ್ನು ನೀವು ಆಲೋಚನೆ ಮಾಡಿದರೆ ಸಾಕು. ಇದನ್ನು ತರ್ಕಬದ್ಧವಾಗಿ ಆಲೋಚನೆ ಮಾಡಿದರೆ ಯಾರಿಗೂ ಕೂಡ ಅರ್ಥ ಆಗುವಂಥ ವಿಚಾರ ಇದೆ. ಅದನ್ನೆಲ್ಲ ತಿಳಿಪಡಿಸೋದಕ್ಕೋಸ್ಕರ. ಹೌದು. ಯಾಕಂದರೆ ಒಟ್ಟೊಂದು ಈಗ ನಾನು ಆಯುರ್ವೇದ ವೈದ್ಯನಾಗಿದ್ದೀನಿ, ಹಾಗೆ ನನಗೆ ಪ್ರೀತಿ, ಹಾಗಾಗಿ ಉಪಯೋಗ ಮಾಡಿ, ಹಾಗಲ್ಲ. ಯಾವುದಕ್ಕೆ ನಿಜವಾದ ಏನು ಮೌಲ್ಯ ಇದೆ ಅದು ಉಳಿಬೇಕು. ಮೌಲ್ಯ ಇರುವಂಥದ್ದು ಉಳಿಬೇಕು, ಬೆಳಿಬೇಕು. ಅದಕ್ಕಾಗಿ ಈ ಪ್ರಯತ್ನ ಇರುವಂಥದ್ದು.
ಯಾಕಂತ ಹೇಳಿದರೆ ಈ ಮೌಲ್ಯಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ, ಅಷ್ಟು ಸುಲಭ ಇಲ್ಲ ಎಷ್ಟೋ ಬಾರಿ. ಈಗ ಮಕ್ಕಳಿಗೆ ಯಾವುದೋ ಒಂದು ತುಂಬ ಟೇಸ್ಟಿಯಾದ ಆಹಾರ ಮನೆಯಲ್ಲಿ ಮಾಡಿದಿರಿ ಅಂತ ಇಟ್ಕೊಳ್ಳಿ, ಇನ್ನೊಂದು ಹೊರಗಡೆ ಹೋಟ್ಲಿಂದ ಏನೋ ಫುಡ್ಡು ನಿಮ್ಗೆ ಬಂದು ಮನೆ ಎದುರಿದೆ, ನಿಮ್ಮ ಬಟ್ಟಲಿನ ಮುಂದೆ ಇದೆ. ಆಗ ಮಕ್ಕಳಿಗೆ ಅದನ್ನು ಇಟ್ಟರೆ ಆ ಹೋಟ್ಲಿನ ಫುಡ್ಡನ್ನೇ ಫಸ್ಟಿಗೆ ತಗೊಳ್ತಾರೆ ಅವರು, ಮೊದಲ ಆಯ್ಕೆ ಇರ್ತದೆ ಅದು. ಆದರೆ ಹೆಲ್ದಿ ಯಾವುದು? ಹೆಲ್ದಿ ಮನೆಯಲ್ಲಿ ಮಾಡಿದ ಫುಡ್ಡು. ಅದು ಕೆಲವೊಮ್ಮೆ ಟೇಸ್ಟ್ ಅಷ್ಟು ಹಿತ ಇಲ್ಲದೇ ಇರ್ಬೋದು ಮನಸ್ಸಿಗೆ, ಕೆಲವೊಮ್ಮೆ ಅಷ್ಟೊಂದು ಖುಷಿ ಕೊಡದೇ ಇರ್ಬೋದು ತಾತ್ಕಾಲಿಕವಾಗಿ. ಆದರೆ ಶಾಶ್ವತವಾಗಿ ಮೌಲ್ಯ ಯಾವುದಕ್ಕೆ ಅಂತೇಳಿ ಮನೆ ಆಹಾರಕ್ಕೆ ಶಾಶ್ವತ ಮೌಲ್ಯ ಇರುವಂಥದ್ದು. ಇದೆಲ್ಲವನ್ನು ಹೇಳಿಕೊಟ್ಟದ್ದು ಆಯುರ್ವೇದ. ಮನೆ ಅಡುಗೆ ಮನೆ ನೋಡಿ, ಒಂದು ದೊಡ್ಡ ಭಿನ್ನತೆ ಇದೆ ಈ ಆಯುರ್ವೇದ ಮತ್ತು ಆಧುನಿಕ ವೈದ್ಯ ಪದ್ಧತಿ ಮಧ್ಯೆ. ಆಯುರ್ವೇದ ನೇಚರ್ ಡಿಪೆಂಡೆಂಟ್, ಪ್ರಕೃತಿಯನ್ನು ಅವಲಂಬಿಸಿರುವಂಥದ್ದು. ಎಲೋಪತಿ ಫಾರ್ಮಸಿ ಡಿಪೆಂಡೆಂಟ್. ನಿಮಗೆ ಒಂದು ಮೆಡಿಕಲ್ ಶಾಪ್ ಇಲ್ಲದೆ ಏನೂ ನಡೆಯೋದೇ ಇಲ್ಲ. ಮೆಡಿಕಲ್ ಶಾಪ್ ಇಲ್ಲದೆ ಝೀರೋ ಟ್ರೀಟ್ಮೆಂಟ್, ಯಾವುದೂ ನಡೆಯೋದಿಲ್ಲ. ನಿಮಗೆ ಒಂದು ಮೆಡಿಕಲ್ ಶಾಪ್ ಬೇಕು. ಹೌದು, ಕೆಮಿಕಲ್ ಶಾಪ್, ಮೆಡಿಕಲ್ ಶಾಪ್. ಅದಿಲ್ಲದೆ ನಿಮಗೆ ಸರ್ಜರಿ ಮಾಡಲಿಕ್ಕೂ ಆಗೋದಿಲ್ಲ, ನಿಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೂ ಆಗೋದಿಲ್ಲ, ನಿಮಗೆ ಯಾವುದೇ ಔಷಧ ಬರೆದು ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಕೆಮಿಕಲ್ ಮೆಡಿಸಿನ್ಸ್ ಇದ್ದು, ಒಂದು ರಾಸಾಯನಿಕ ಔಷಧಗಳದ್ದು ಒಂದು ಔಷಧ ಶಾಪ್ ಬೇಕು. ಆಯುರ್ವೇದದ್ದು ಹಾಗಲ್ಲ. ಆಯುರ್ವೇದ ನೇಚರ್ ಡಿಪೆಂಡೆಂಟ್, ಫಾರ್ಮಸಿ ಡಿಪೆಂಡೆಂಟ್ ಅಲ್ಲ. ಅದು ನೇಚರ್ ಡಿಪೆಂಡೆಂಟ್. ಹೇಗೆ ನೀವು ಫುಡ್ಡಲ್ಲಿ ಹೇಗೆ ಸರಿ ಮಾಡ್ಕೊಳ್ಬೋದು ಅಂತ ಆಯುರ್ವೇದದಲ್ಲಿದೆ. ನೀವು ಮನೆ ಸುತ್ತಮುತ್ತ ಇರೋ ತುಳಸಿ ಗಿಡ, ಈಗ ಮನೆ ಎದುರು ತುಳಸಿ ಗಿಡ ಇರ್ತದೆ, ಆ ತುಳಸಿ ಗಿಡಕ್ಕೆ ಒಂದು 50 ಕಾಯಿಲೆಯನ್ನು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು, ಗುಣಪಡಿಸೋದು ಬೇರೆ ಬೇರೆ ಶಕ್ತಿ ಇದೆ. ಈಗ ಜ್ವರ ಇದ್ದಾಗಲೂ ತುಳಸಿ ಕಷಾಯ ಮಾಡಿ ತಗೊಂಡ್ರೆ ಜ್ವರ ಕಡಿಮೆ ಆಗ್ತದೆ, ಕೆಮ್ಮು ಕಡಿಮೆ ಆಗ್ತದೆ. ಅಂದರೆ ಡಾಕ್ಟ್ರಿಗೆ ಅರ್ಜೆಂಟಾಗಿ ಏನಾದ್ರು ಫೋನ್ ಮಾಡಿ ಮಾತಾಡಿ ಹೀಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಆ ಮಾತ್ರೆ ಇದೆಯಾ ಅಂತ ಕೇಳೋದಲ್ಲ, ಆ ಗಿಡ ಇದೆಯಾ ಅಂತ ಕೇಳಿ ಅದನ್ನು ಕಷಾಯ ಮಾಡಿದ್ರು ಸಾಕು. ಮನೆ ಸುತ್ತಲೂ ಏನಿದೆ ಅದನ್ನು ತಿಳ್ಕೊಂಡ್ರೆ ಚೆನ್ನಾಗಿರ್ಲಿಕ್ಕೆ ಆಗ್ತದೆ. ಹೌದು. ಪರಿಸರದಲ್ಲಿ ಏನಿದೆ, ನಿಮ್ಮ ಕಿಚನ್ನಲ್ಲಿ, ಅಡುಗೆ ಮನೆಯಲ್ಲಿ ಏನಿದೆ, ಅಲ್ಲಿ ಎಲ್ಲ ಸಾಂಬಾರು ಪದಾರ್ಥಗಳು, ಎಲ್ಲ ಔಷಧಗಳು, ಎಲ್ಲ ಸಾಂಬಾರು ಪದಾರ್ಥಗಳು. ಹೌದು. ಯಾವುದು ನಾವು ಸ್ಪೈಸಸ್ ಅಂತಲೇ ಹೇಳ್ತೇವೆ, ಎಲ್ಲವೂ ಕೂಡ. ಅದು ಶುಂಠಿ ಇರಲಿ, ಕಾಳುಮೆಣಸು ಇರಲಿ, ಕೊತ್ತಂಬರಿ ಇರಲಿ, ಎಲ್ಲವೂ ಕೂಡ ಔಷಧಗಳು, ತುಂಬ ಶ್ರೇಷ್ಠವಾದ ಔಷಧಗಳು ಅದೆಲ್ಲ. ಹಾಗೆ ಅಡುಗೆ ಮನೆ ನಿಮಗೆ ಚೆನ್ನಾಗಿ ಪರಿಚಯ ಆಯಿತು ಅಂತ ಆದರೆ ನೀವು ಅದನ್ನು ನೀವು ಯು ಆರ್ ಡಿಪೆಂಡಿಂಗ್ ಆನ್ ಕಿಚನ್, ನಾಟ್ ಆನ್ ಫಾರ್ಮಸಿ. ನೀವು ಡಿಪೆಂಡ್ ಆಗೋದು ಯಾವುದು? ಮನೆ ಅಂಗಳವನ್ನು. ನೀವು ತುಳಸಿ ಗಿಡವನ್ನು ಡಿಪೆಂಡ್ ಆಗ್ತೀರಿ. ಅದಕ್ಕಿಂತಲೂ ಇನ್ನು ಮುಂದೆ ಒಂದು ಹೆಜ್ಜೆ ಹೋದರೆ ನಿಮ್ಮ ಹಿತ್ತಲ ಮನೆ ಅಲ್ಲಿ ಏನೆಲ್ಲ ಬೆಳೆದಿದ್ದೀರಿ ಅದನ್ನು ಡಿಪೆಂಡ್ ಆಗ್ತೀರಿ. ಅಲ್ಲೇನೋ ದೊಡ್ಡ ಪತ್ರೆ ಇರ್ತದೆ, ಏನೋ ಸ್ಕಿನ್ ಇಚ್ಚಿಂಗ್ ಇದೆ, ಅರ್ಟಿಕೇರಿಯಾ ರ್ಯಾಷಸ್ ಆಗಿದೆ, ಪಿತ್ತದ ಗಂಧೆ ಆಗಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋಗಿ ದೊಡ್ಡ ಪತ್ರೆ ತರ್ತೀರಿ, ಅದನ್ನು ತಂಬಳಿ ಮಾಡಿ ತಗೊಳ್ತೀರಿ, ಕಡಿಮೆ ಆಗ್ತದೆ. ಅಥವಾ ಅದರದ್ದು ಸ್ವಲ್ಪ ಕಷಾಯ ಮಾಡಿ ತಗೊಳ್ತೀರಿ, ಕಡಿಮೆ ಆಗ್ತದೆ. ಅದರ ರಸ ತೆಗೆದು ಕುಡಿತೀರಿ, ಕಡಿಮೆ ಆಗ್ತದೆ. ಅಲ್ಲಿಗೆ ತನಕ ಹೋಗ್ತೀರಿ. ಇನ್ನು ಸ್ವಲ್ಪ ಮುಂದೆ ನಿಮ್ಮ ತೋಟದಲ್ಲಿ ಅಥವಾ ಗುಡ್ಡದಲ್ಲಿ ಪಕ್ಕದಲ್ಲಿ ಅಲ್ಲಿ ಪರಿಸರದಲ್ಲಿರುವಂಥ ಔಷಧಿ ಸಸ್ಯಗಳ ಪರಿಚಯ ಇದೆ ಅಂತ ಆದರೆ ನಿಮಗೆ, ನೀವು ಅದನ್ನು ಗುಣಪಡಿಸ್ಕೊಳ್ಳಿಕ್ಕಾಗ್ತದೆ. ಶ್ರೀರುದ್ರ ಇದೆ. ಆ ರುದ್ರ ಮಂತ್ರದಲ್ಲಿ ಆರಂಭದ ಶ್ಲೋಕದಿಂದ ಕೊನೆಯ ಶ್ಲೋಕ ತನಕ ಒಬ್ಬರು ಕೇರಳದ ಪ್ರೊಫೆಸರ್ ಗೋವಿಂದನ್ ಅಂತೇಳೋರು ಒಂದು ಪುಸ್ತಕ ಬರೆದರು, ಶ್ರೀರುದ್ರಂ ಡಿಕೋಡೆಡ್ ಅಂತ. ಅದರಲ್ಲಿ ಆಧ್ಯಾತ್ಮಿಕವಾಗಿ ಅದನ್ನು ಒಂದು ರೀತಿಯಲ್ಲಿ ಅದನ್ನು ವಿಭಜನೆ ಮಾಡಿದರೆ, ಎಲ್ಲ ಶಬ್ದಗಳನ್ನು ವಿಭಜನೆ ಮಾಡಿದರೆ ಒಂದು ಅರ್ಥ ಬರ್ತದೆ, ಆಧ್ಯಾತ್ಮಿಕ ಅರ್ಥ ಬರ್ತದೆ. ಇನ್ನೊಂದು ರೀತಿಯಲ್ಲಿ ಶಬ್ದ ಬೈ ಶಬ್ದ, ಅಂದರೆ ಪ್ರತಿ ಒಂದು ಶಬ್ದಕ್ಕೂ ಸ್ಪ್ಲಿಟ್ ಮಾಡಿ, ಬೇರೆ ರೀತಿಯಲ್ಲಿ ಅದನ್ನು ಸ್ಪ್ಲಿಟ್ ಮಾಡಿ, ವಿಭಾಗ ಮಾಡಿ ಶಬ್ದಗಳನ್ನು ಅನ್ವಯ ಅರ್ಥ ಸಹಿತವಾಗಿ ಅದಕ್ಕೆ ಇನ್ನೊಂದು ಔಷಧೀಯ ಅರ್ಥವನ್ನು ಅವರು ಕೊಟ್ಟರು. ಹೇಗೆ ಅಂತ ಹೇಳಿದರೆ, ಆರಂಭ ಶ್ಲೋಕದಿಂದ ಕಡೆಯ ಶ್ಲೋಕದ ತನಕ ಶ್ರೀರುದ್ರದಲ್ಲಿ 71 ಔಷಧೀಯ ಸಸ್ಯಗಳ ಹೆಸರಿದೆ. ಇಷ್ಟೆಲ್ಲ ರುದ್ರ ಪಾರಾಯಣ ಎಲ್ಲ ಜನರು ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಔಷಧೀಯ ಸಸ್ಯಗಳ ಹೆಸರಿದೆ ಅಂತ ಯಾರಿಗೂ ಗೊತ್ತಿದೆ. ಏನೋ ಹೇಳ್ತಾ ಇರ್ತಾರೆ, ಕಂಠಸ್ಥ ಮಾಡಿದೆ, ದಿನನಿತ್ಯ ಅದು ಒಂದು ರಿಚುವಲ್ ಅಂತಾಗಿ ಅದು ಪ್ರಾಕ್ಟೀಸ್ ಅಂತ ಬಂದು ಅದನ್ನು ಹಾಗೆ ಹೇಳ್ತಾ ಇರ್ತಾರೆ. ಇದು ಗೊತ್ತಿಲ್ಲ, ಈ ವಿಷಯ ಗೊತ್ತಿಲ್ಲ ಜನರಿಗೆ. ಅದರಲ್ಲಿ 75ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಔಷಧಗಳಿದೆ. ಇದರ ಬೇರೆ ಬೇರೆ ಈ 71 ಔಷಧಿ ಸಸ್ಯಗಳ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿ ಬೇರೆ ಬೇರೆ ಜ್ವರಕ್ಕೆ ಏನು ಔಷಧ, ಅಪಸ್ಮಾರಕ್ಕೆ ಫಿಟ್ಸಿಗೆ ಏನು ಔಷಧ, ಉಲ್ಲೇಖ ಮಾಡುತ್ತಾ ಅಥವಾ ಹೆಸರು ಔಷಧಗಳನ್ನೇ ಹೇಳಿದೆ. ಅಂದರೆ ಈ ಕಾಂಬಿನೇಷನಲ್ಲಿ ಉಪಯೋಗ ಮಾಡಿ ಇಂಥ ಜ್ವರ ಕಡಿಮೆ ಆಗ್ತದೆ ಅಂತ ಅದರಲ್ಲೇ ಇದೆ, ರುದ್ರದಲ್ಲೇ ಇದೆ, ಶ್ರೀರುದ್ರದಲ್ಲೇ ಇದೆ. ಇನ್ನು ಈ ಕಾಂಬಿನೇಷನಲ್ಲಿ ನೀವು ಉಪಯೋಗ ಮಾಡಿದರೆ ಟ್ಯೂಬರ್ಕ್ಲೋಸಿಸ್ ಕಡಿಮೆ ಆಗ್ತದೆ, ಕ್ಷಯರೋಗ ಕಡಿಮೆ ಆಗ್ತದೆ. ಇಂಥ ಇದರಲ್ಲಿ ಕಾಂಬಿನೇಷನಲ್ಲಿ ಉಪಯೋಗ ಮಾಡಿದರೆ ಕ್ಯಾನ್ಸರಿಗೆ, ಅರ್ಬುದ ರೋಗಕ್ಕೆ ಕೆಲಸ ಮಾಡ್ತದೆ. ಇಂಥ 75ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಶ್ರೀರುದ್ರದಲ್ಲಿ ಔಷಧ ಇದೆ. ನೋಡುವ ದೃಷ್ಟಿಕೋನ ಬೇರೆ ಇರಬೇಕು, ಅದನ್ನು ಅರ್ಥ ಬೇರೆ ರೀತಿಯಲ್ಲಿ ಸ್ಪ್ಲಿಟ್ ಮಾಡಿ ಅರ್ಥ ಬೇರೆ ಕೊಟ್ಟರೆ ಆ ರೀತಿಯಲ್ಲಿ ಬರ್ತದೆ ಅರ್ಥ. ಅದನ್ನು ಪುಸ್ತಕವೇ ಬರೋದು, ಅದು ತುಂಬ ಸೇಲ್ ಆಗಿರುವಂಥ ಪುಸ್ತಕ ಅದು. ಹಾಗಿದ್ದರೆ
ಜನರಿಗೆ ಹಿಂದೆಲ್ಲ ಅದು ಶ್ರೀರುದ್ರ ಅಂತ ಹೇಳೋದು ಬೈ ಹಾರ್ಟ್ ಬರ್ತಿತ್ತು. ಹೌದು. ಅಂದರೆ ಕೇವಲ ಆಧ್ಯಾತ್ಮಿಕ ನಾಲೆಜ್ ಮಾತ್ರ ಅಲ್ಲ, ಮಾನಸಿಕ ಶಾಂತಿ ಮಾತ್ರ ಅಲ್ಲ, ಆ ಶ್ರೀರುದ್ರ ಗೊತ್ತಿದೆ ಅಂತಾದರೆ ಅವರಿಗೆ ಒಂದು 75 ಕಾಲಿಗೆ ಔಷಧ ಗೊತ್ತಿದೆ ಅಂತ ಅರ್ಥ ಹಿಂದೆ. ಯಾಕೆಂದರೆ ಸಂಸ್ಕೃತ ಗೊತ್ತಿತ್ತು ಅವ್ರಿಗೆ ಚೆನ್ನಾಗಿ, ಆದ್ದರಿಂದಾಗಿ ಅವರಿಗೆ ಅದರ ಅರ್ಥ ಪೂರ್ತಿಯಾಗಿ ಗೊತ್ತಿತ್ತು. ಬರೀ ಕಂಠಸ್ಥ ಮಾಡೋದಷ್ಟೇ ಕಂಠಸ್ಥ ಅಲ್ಲ, ಅವ್ರಿಗೆ ಔಷಧ ಏನಂತ ಗೊತ್ತಿತ್ತು. ಜ್ವರ ಬಂದರೆ ಇಂಥದ್ದೆಲ್ಲ ಪ್ಲ್ಯಾಂಟ್ ಹಾಕಿ ಕಷಾಯ ತಗೊಂಡ್ರೆ ಕಡಿಮೆ ಆಗ್ತದೆ, ಇಂಥ ಜ್ವರದಲ್ಲಿ ಇಂಥದ್ದು ತಗೊಳ್ಬೇಕು, ಈಗ ಇಂಥ ಮಾಹಿತಿ ಎಲ್ಲ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದಾಗಿ ಹಿಂದೆಲ್ಲ ಈ ನಾಲೆಜ್ ಅಂತ ಸಿಸ್ಟಮ್ ಅಂತ ಹೇಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇತ್ತು. ಈ ಆಯುರ್ವೇದ ಅಂತ ಹೇಳೋದು ಬೇರೆ ಬೇರೆ ಫಾರ್ಮಲ್ಲಿ. ಇದೀಗ ನೀವು ಯಾವುದೋ ಆಯುರ್ವೇದ ಗ್ರಂಥ ಓದಿ ಗೊತ್ತಾಗುವಂಥ ವಿಷಯ ಅಲ್ಲ, ಕೇವಲ ಶ್ರೀರುದ್ರ ಕಲಿತ್ರೆ ನಿಮಗೆ ಅದರಲ್ಲಿ ಎಷ್ಟು ಮನೆಯಲ್ಲೇ ಮಾಡ್ಬೋದಾದ ಚಿಕಿತ್ಸೆ ಗೊತ್ತಾಗ್ತದೆ. ಅಂದರೆ ಅದನ್ನೇ ನಾನು ಆಗಿಂದಲೇ ಹೇಳಿದ್ದು, ಆಯುರ್ವೇದ ಅಂತ ಹೇಳುವಂಥದ್ದು ನೇಚರ್ ಡಿಪೆಂಡೆಂಟ್, ನಮ್ಮ ಪರಿಸರವನ್ನು ಡಿಪೆಂಡ್ ಆಗಿರೋದು. ಆದ್ದರಿಂದ ನಾವು ಅದ್ರ ಜೊತೆಗೆ ಬೆಳೀತಾ ಇರೋದಲ್ಲ, ಅದನ್ನು ಪರಿಸರವನ್ನು ನೋಡಿ ನಾವು ಕಲ್ತ್ಕೊಳ್ಳೋದು ತುಂಬ ಇದೆ. ಕೆಮಿಕಲ್ಸನ್ನು ಡಿಪೆಂಡ್ ಆಗಿ ಅಥವಾ ಫಾರ್ಮಸಿ ಡಿಪೆಂಡ್ ಆಗಿದ್ದರೆ ಅದು ಆರ್ಟಿಫಿಷಿಯಲ್ ಬದುಕೋದು, ಸಹಜ ಬದುಕಲ್ಲ ಅದು. ಈ ಎಂಥ ಒಂದು ಜ್ವರವೇ ಇರಲಿ, ಫಾರ್ಮಸಿ ಇಲ್ಲ ಅಂತಂದರೆ ನಿಮಗೇನು ಔಷಧ ಇಲ್ಲ. ಒಂದು ವೇಳೆ ಒಂದು ಸ್ಟ್ರೈಕ್ ಆಗಿ ಯಾವುದೇ ಫಾರ್ಮಸಿಗಳಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಮ ಹತ್ರ ಏನು ಔಷಧವೇ ಇಲ್ಲ, ನಿಮ್ಮ ಹತ್ರ ಜ್ವರ ಚಿಕಿತ್ಸೆಗೂ ಔಷಧ ಇಲ್ಲ. ಕೋವಿಡ್ ಟೈಮಲ್ಲಿ ನಾನು ಮನೆಯಲ್ಲಿ ಸಿಕ್ಕಾಕೊಂಡಿದ್ದಾಗ ನನಗೆ ನಿತ್ಯವೂ ನೆಲನೆಲ್ಲಿ ಕಷಾಯ ಸಿಗ್ತಾ ಇತ್ತು. ಹೌದು, ಹಾಗೆ ಈ ಥರ. ಹೌದು, ಅದೇ ನಮಗೆ ಆಯುರ್ವೇದ ಗೊತ್ತಿದೆ ಅಂತ ಆದರೆ, ಆಯುರ್ವೇದ ಹೆಚ್ಚೆಚ್ಚು ಗೊತ್ತಿದೆ ಅಂತ ಆದರೆ ನಿಮಗೆ ಪರಿಸರವನ್ನು ನೋಡ್ಕೊಂಡು ನಿಮಗೆ ಔಷಧ ಮತ್ತೆ ಪ್ರಿಪೇರ್ ಮಾಡಿ ಈಗ ಡಾಕ್ಟರ್ ಕೊಡುವಂಥ ಮೆಡಿಸಿನ್ ಅದು ಬೇರೆ, ಅದು ಇನ್ನೊಂದು ಲೆವೆಲ್ ಅದು. ಆದರೆ ಒಬ್ಬ ವ್ಯಕ್ತಿಗೆ ಮೂಲಭೂತವಾಗಿ ಬದುಕಲಿಕ್ಕೆ ಏನು ಬೇಕು, ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ಗೆ, ಅದೆರಡಕ್ಕೂ ಕೂಡ ನಮ್ಮ ಪ್ರಕೃತಿಯೇ ಇದೆ ನಮ್ಮ ಜೊತೆಗೆ. ಹಾಗಾಗಿ ಎಲ್ಲ ಕಾಲಕ್ಕೂ ಎಲ್ರಿಗೂ ಎಲ್ಲ ರೀತಿಯಲ್ಲೂ ಅಂದರೆ ಆಯುರ್ವೇದ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ, ವೈದ್ಯರ ಹತ್ರ ಬರೋದನ್ನು ಕಮ್ಮಿ ಮಾಡಿ ಅಂತ ಮಾತ್ರ ನೀವು ಹೇಳ್ತಾ ಇರೋದು ಹೊರತು ನಮ್ಮ ಹತ್ರ ಬರಬೇಡಿ ಅಂತ ಹೇಳ್ತಾ. ಖಂಡಿತ ಈ ವೆಲ್ನೆಸ್ ಅಂತ ಹೇಳೋದು ಫ್ಯೂಚರ್ ಅದುವೇ ಅಂತ. ಈಗ ಇಲ್ಲಿ ಆಯುರ್ವೇದ ಫಾರ್ ಎ ಹೆಲ್ದಿ ಫ್ಯೂಚರ್ ಅಂತ ನಾವು ಏನು ಥೀಮ್ ಹಾಕ್ಕೊಂಡಿದ್ದೇವೆ, ಫ್ಯೂಚರಲ್ಲಿ ಈ 75% ಜನರಿಗೆ ಏನು ಬೇಕಾದ್ದು ವೆಲ್ನೆಸ್ ಮೇಂಟೈನ್ ಮಾಡೋದು ಹೇಗೆ ಅಂತ, ಅದಕ್ಕೆ ಆಯುರ್ವೇದ ಇರೋದು. ಹಾಗಾಗಿ ಅಲ್ಲಿ ಪ್ಯಾಲೇಸ್ ಗ್ರೌಂಡಿಗೆ ಬನ್ನಿ, ಬಂದರೆ ನಿಮಗೆ ಅದು ವೆಲ್ನೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಆಯುರ್ವೇದ ಹೇಗೆ ಹೆಲ್ಪ್ ಆಗ್ತದೆ ಅಂತ ಗೊತ್ತಾಗ್ತದೆ. ಥ್ಯಾಂಕ್ ಯು. ಇದು ಈ ಕಾರ್ಯಕ್ರಮ, ಈ 4 ದಿನಗಳ ಒಂದು ಮಹೋನ್ನತ ಕಾರ್ಯಕ್ರಮ ತುಂಬ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ, ನಮಗೆ ಇಷ್ಟೊತ್ತು ಸಮಯ ಕೊಟ್ಟು ತುಂಬ ಸುಂದರವಾಗಿ ವಿವರಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಮಸ್ಕಾರ. ನಾವು ಕೂಡ ಬರ್ತೀವಿ. ಆಯಿತು, ಎಲ್ಲರೂ ಬರಬೇಕು, ನೀವು ಬನ್ನಿ ಜೊತೆಯಾಗಿ. ಯಾಕಂದರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಹೌದು, ಜೊತೆಯಲ್ಲಿ ಮಕ್ಕಳಿಗೆ ಮನೋರಂಜನೆ ಕೂಡ ಇದೆ, ಹಿರಿಯರಿಗೆ ನಾಲೆಜ್ ಏನು ಬೇಕು ಅದು ಇದೆ, ವಸ್ತು ಪ್ರದರ್ಶನ ಇದೆ, ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಇದೆ. ಅಲ್ಲಿ ಯಾರು ತುಂಬ ವಯಸ್ಸಾದವರಿಗೆ ಭಕ್ತಿ ಜಾಸ್ತಿ, ಸಾಮಾನ್ಯವಾಗಿ ವಯಸ್ಸಾದಾಗ ಜೀವನದ ಕಷ್ಟ ಹೆಚ್ಚು ಗೊತ್ತಾದಾಗ ಭಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಜನರಿಗೆ. ಅದಕ್ಕೆ ಧನ್ವಂತರಿಯ ಪೂಜೆ, ಮಹಾಯಜ್ಞ ಎಲ್ಲ ನಡೆಯಲಿಕ್ಕಿದೆ. ಹಾಗೆ ಎಲ್ಲ ರೀತಿಯಲ್ಲಿ ಶಾಂತಿ ಪಡ್ಕೊಳ್ಳಿಕ್ಕೆ, ಮುಂದಿನ ನಮ್ಮ ಫ್ಯೂಚರನ್ನು, ಭವಿಷ್ಯವನ್ನು ಭದ್ರಪಡಿಸಲಿಕ್ಕೆ ಆಯುರ್ವೇದವನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಇದೊಂದು ಸಕಾಲ. ಎಲ್ಲರೂ ಬನ್ನಿ, ಪ್ರತಿಯೊಬ್ಬರೂ ಇದರಿಂದ ಒಂದು ಅನುಕೂಲವನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ ಹೇಳೋದನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಮಗೆ, ಆತ್ಮೀಯರಾದ ತಮಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇಂಟು ಕಾನ್ವರ್ಸೇಷನ್ ಅಂತ ಹೇಳ್ತಾ, ನಿಮ್ಮೆಲ್ಲರನ್ನೂ ಕೂಡ ವಿಶ್ವ ಆಯುರ್ವೇದ ಸಮ್ಮೇಳನಕ್ಕೆ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಮಸ್ಕಾರ.